ಅನುಸರಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಶರಣರ ಗಣ್ಯರ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮ ಶಿವಾಯ. ಈ ಒಂದು ಕೈವಲ್ಯ ಪದ್ಧತಿ ಎಂಬ ನಿಜಗುಣರಿಂದ ವಿರಚಿತವಾದ ಶ್ರೇಷ್ಠವಾದ ಪ್ರಕರಣ ಗ್ರಂಥವನ್ನ ಆಯ್ದುಕೊಂಡು ನೀವು ಚರ್ಚೆ ಮುಖಾಂತರ, ಅನುಭವದ ಮುಖಾಂತರ ಇಲ್ಲಿ ಚರ್ಚೆ ಮಾಡ್ಕೋತ 3 ಸ್ಥಳವನ್ನಾದ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾ ಸ್ಥಳವನ್ನು ಬರೆದಂತ ಚಿಕ್ಕ ರಾಮಾರೂಢರ ಸರಳವಾದ ತಿಳಿಯುವಾಗ ಭಾಷೆಯನ್ನ ಬಳಸಿ ಅನೇಕ ದೃಷ್ಟಾಂತ ಮುಖಾಂತರ ತಿಳಿಸಿದಂತ ಚಿಕ್ಕ ರಾಮಾರೂಢರ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಓಂ ನಮ ಶಿವಾಯ ರೂಪದಿಂದ ನಡೆದ ಸತ್ಸಂಗದೊಳಗೆ ಪ್ರವೇಶವಾಗೋಣ. ಆತ್ಮೀಯರೇ, ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ನಿನ್ನೆಯ ದಿವಸ 19ನೇ ಪದ್ಯವನ್ನ ನೀವು ಕೂಡ ಚರ್ಚೆ ಮಾಡ್ಕೋತ ಬಂದೇವೆ. ಅದರೊಳಗ ನಮಗೇನ ಅದನ್ನ ಕಂಡುಕೊಂಡಿವಪ್ಪ ಅಂದ್ರ ಇದು ಒಂದು ಜೀವನ ಅನ್ನುವುದೇ ಒಂದು ಏನಪ್ಪಾ ಅಂದ್ರ ಮೋಜಿನಾಟ ಅಥವಾ ರಂಜನೆಯ ಆಟ, ಮತ್ತು ಅದು ಅಲ್ಲದೆ ಇದು ಇಂದ್ರಜಾಲ ಅನ್ನುವಂಥದ್ದನ್ನ ನಾವು ಎಲ್ಲರೂ ತಿಳ್ಕೊಂಡು ಬಂದೀವಿ. ಇದು ಏನೈತಲ್ಲ, ಇದೊಂದು ಪರಮಾತ್ಮ ಮಾಡಿದಂತ ಇದೊಂದು ಇಂದ್ರಜಾಲದೊಳಗ ಇವು ಅನೇಕ ಶಕ್ತಿ, ಶಿವಶಕ್ತಿ ಎಂಬ ರಂಗಭೂಮಿ, ಅದರೊಳಗ ಇಲ್ಲಿ ಅನೇಕ ರೀತಿಯಿಂದ ಆ ಮಾಯಿ ಎಂಬ ಆತನ ಗೊಂಬೆಗಳಿಗೆ ಹಚ್ಚಿದ ಸೂತ್ರದಂತೆ ಮಾಯಿ ಸ್ತ್ರೀಗಳು ನಾಟಕವನ್ನು ಆಡಿಸ್ತಾಳ, ಅವಳು ಆಡಿಸಿದಂತೆ ನಾವು ಆಡೋರೆಲ್ಲರೂ ಅನ್ನುವಂಥದ್ದನ್ನ ನಾವು ನಿನ್ನೆ ದಿವಸ ಎಲ್ಲರಿಗೂ ಸ್ಪಷ್ಟ ಮಾಡ್ಕೊಂಡು ಬಂದೇವೆ. ಅದು ಎಲ್ಲರಿಗೂ ಅನುಭವಕ್ಕೆ ಬಂದದ, ಯಾಕಂದ್ರೆ ಹೊಳ್ಳೆ ಹೇಳ್ಕೋತ ಬಂದಿವಿ. ಇವತ್ತು 20ನೇ ಪದದೊಳಗೆ ಇವತ್ತು 20ನೇ ಪದ್ಯದೊಳಗೆ ಏನ್ ಹೇಳೋರು ಅದಾರ ಅಂದ್ರ, ಇಲ್ಲಿ ಇನ್ನು 2 ಪದ ಉಳಿದು, ಇದು ಜೀವ ಸಂಬೋಧನ ಸ್ಥಳ. ಜೀವನ ಮೇಲೆ ನಮಗೆ ಹೇಯ ಆಗಿ ಕಾಣ್ಲಿ ಅನ್ನುವಂಥದ್ದು, ಅಥವಾ ವೈರಾಗ್ಯ ಉಳ್ಳವರಾಗ್ಲಿ, ಯಾಕಂದ್ರ ಮುಂದೆ ನೀತಿ ಉಳ್ಳವರಾಗಿ ನಡೆಯುವುದಕ್ಕಾಗಿ ನಮಗೆ ಏನು ಬೇಕು, ಇಲ್ಲಿ ವೈರಾಗ್ಯ ಇದ್ರೆ ನೀತಿ ಉಳ್ಳವರಾಗಕ್ ಬರ್ತದ. ವೈರಾಗ್ಯ ಇರ್ಲಿಕ್ಕಂದ್ರೆ ಏನು ಕೆಲಸ ಆಗುದಿಲ್ಲ ಅನ್ನುವಂಥದ್ದನ್ನ ಇನ್ನು 2 ಪದ 20, ಇವತ್ತ ನಾಳೆ 21, 22 ಇನ್ನು 2 ದಿನದ ಮುಗಿಯುವಂತ ಇದು ಜೀವ ಸಂಬೋಧನ ಸ್ಥಳ. ನಮಗ್ ವೈರಾಗ್ಯ ಬಂದದ, ನಾವು ಎಷ್ಟು ಈ ಪದ್ಯದಿಂದ ನಾವು ವೈರಾಗ್ಯ ಉಳ್ಳವರಾಗಿ ಅನ್ನೋದು ನಮ್ಮನ್ನ ನಾವೇ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ಇವತ್ತ ನಮಗ ಎಷ್ಟು ವೈರಾಗ್ಯ ಉಳ್ಳದಕ್ಕೆ ಎಷ್ಟು ಲಾಭ ಅದ, ಎಷ್ಟು ಫಲ ಅದ, ಎಂತ ವೈರಾಗ್ಯಕ್ಕೆ ಶಕ್ತಿ ಅದ ಅನ್ನುವಂಥದ್ದನ್ನ ಮತ್ತೊಮ್ಮೆ ಅದನ್ನೇ ಹೇಳ್ಕೋತ ಹೋಗ್ತಾರೆ. ಇವತ್ತು ಏನ್ ಹೇಳೋರಂದ್ರ, ಕೇಡು ಉಳ್ಳದೆಂದು ಇದು ನಾಶವಾಗುವುದೆಂದು ವಿಶ್ವ ವಿಷಯದೊಳು ಮಾಡಲು ಉದಾಸೀನವ ಈಗಲೇ ಮಹಾವಿರತಿ. ಅಂದ್ರೆ ಈ ಉದಾಸೀನ ಮಾಡಿದಂದ್ರೆ ಈಗಲೇ ಮಹಾವಿರತಿ ಅಂದ್ರೆ ಮಹಾವೈರಾಗ್ಯ ಉಳ್ಳವರಾಗ್ತೀರಿ. ನೋಡ್ರಿ, ಇದನ್ನ ವಿಚಾರ ಮಾಡಿ ವೈರಾಗ್ಯಕ್ಕೆ ಮಹತ್ವ ಕೊಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಕೊಟ್ಟು ಹೇಳ್ಕೊತ ಹೋಗ್ತಾರೆ. ಏನು ಕೇಡು ಉಳ್ಳದೆಂದು, ಇದು ಕೆಟ್ಟು ಹೋಗುದೇ ಒಂದ್ ದಿವ್ಸ, ಇದು ನಾಶವಾಗುವುದಕ್ಕೆ ನಾವು ಎಷ್ಟು ಮೋಹಿತರಾಗ್ಯವಲ್ಲ. ಇದು ಜಗತ್ತೇನೂ ನಾಶ ಆಗ್ತದ, ಈ ಶರೀರನೂ ನಾಶ ಆಗ್ತದ, ಎಲ್ಲವೂ ಕೂಡ ಒಂದ್ ದಿವ್ಸ ಇದು ತೋರುದಂದ್ರ ಒಂದ್ ದಿವ್ಸ ನಾಶ ಆಗುದೇ ಅನ್ನುವಂಥದ್ದನ್ನು ಶಾಸ್ತ್ರ ಒತ್ತಿ ಹೇಳ್ತದ. ಅಂತ ನಾಶವುಳ್ಳ ದೇಹಾದಿ ವ್ಯವಹಾರಗಳನ್ನ ಹಿಡ್ಕೊಂಡು ಈ ತೋರುವ ನಾಮರೂಪಾತ್ಮಕ ಜಗತ್ತು ಎಷ್ಟು ನಾವು ಸತ್ಯ ಅಂತ ಒಪ್ಕೊಂಡೇವಲ್ಲ, ಅದನ್ನ ಒಂದಿಷ್ಟು ನಿಮ್ಗ ವೈರಾಗ್ಯ ಬರ್ಲಿ, ಉದಾಸೀನ ಬರ್ಲಿ, ನಿಮ್ಮ ಬದುಕು ಅಂದ್ರ ಸರಳವಾಗಿ ಕಳಿಲಿ ಅನ್ನುವಂಥದ್ದನ್ನ ಇದನ್ನ ಮತ್ತಿಟ್ಟು ನಮ್ಗೆ ಒತ್ತು ಕೊಟ್ಟು ಹೇಳ್ಕೋತ ಹೋಗ್ತಾರ. ಕೇಡು ಉಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವೇ ಈಗಲೇ ಮಹಾವಿರತಿ ಅನ್ನುವಂಥದ್ದನ್ನ ಪಲ್ಲವಿಯೊಳಗೆ ಇಟ್ಟುಕೊಂಡು ಈ ತಕ್ಷಣದಲ್ಲೇ ಮಹಾವಿರತಿ ಘನವಾದ ವೈರಾಗ್ಯವೊಂದು ಇಳಿಸಿಕೊಳ್ಳುದು. ಈಗಲೇ ಇದು ಸುಳ್ಳ ಅನ್ನುವಂಥದ್ದ ನಮಗ್ ನಿಶ್ಚಯ ಆಯ್ತು ಅಂದ್ರ ಅಷ್ಟು ಅದ್ರ ಮ್ಯಾಗ ಮೋಹ ಆಗ್ತದನಂದ್ರ ಆಗುವುದಿಲ್ಲ. ಮೋಹ ಅನ್ನೋದು ನಾಶ ಆಗ್ತದ.
ಅದಕ್ಕೆ ವೈರಾಗ್ಯ ಉಳ್ಳವರಾರಿ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಇದ್ರ ತಾತ್ಪರ್ಯ ಏನಪ್ಪಾ ಅಂದ್ರ, ಈ ಜಗತ್ತಿನಲ್ಲಿರತಕ್ಕ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂಬ ಪಂಚ ಪ್ರಕಾರವಾದ ವಿಷಯಗಳು ನಾಶವಾಗಿ ಹೋಗುವೆ. ಯಾಕಂದ್ರೆ ಇವು ಎಲ್ಲವೂ ಕೂಡ ದೃಶ್ಯವಾಗ್ಯದ. ದೃಶ್ಯ ಅಂದ್ರ ನಾವು ನೋಡೋರು ನೋಡಿಸಿಕೊಳ್ಳು ಪದಾರ್ಥಗಳು ಯಾವುವು? ಇವತ್ ಶಬ್ದ, ಸ್ಪರ್ಶ, ಇವು ಹೆಂಗ ನೋಡಿಸ್ಕೊತಾವ್ರಿ ಅನ್ನುವಂಥದ್ದನ್ನ ನಾವು ಹಿಂದ ದೃಶ್ಯ ವಿವೇಕ ಅನ್ನುವಂಥದ್ದನ್ನ ಒಂದು ಚರ್ಚೆ ಮಾಡ್ಕೋತ ಬಂದೇವಿ. ಇವು ಕಣ್ಣಿಲಿಂದ ಇವು ನೋಡುವಂತ ಯಾವಪ್ಪ ಅಂದ್ರ ಇವು ಹೊರಗಿನ ಪ್ರಪಂಚದ ಏನ್ ವ್ಯವಹಾರಗಳದಾವಲ್ಲ ಇವೆಲ್ಲವನ್ನು ನಾನು ನೋಡವನು ಅಂದಾಗ ಈ ದೃಶ್ಯ ಏನದಲ್ಲ, ಈ ನೋಡುವ ಪದಾರ್ಥಗಳು ದೃಶ್ಯ ಆಗ್ತಾವು. ನೋಡವನೇ ಕಣ್ಣು ಏನಾಕ್ಕನ, ಇಲ್ಲಿ ದೃಕ್ ಅಕ್ಕನ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡ್ ಬಂದೇವಿ. ಮುಂದ ಇಲ್ಲಿ ಏನಾಯ್ತು, ಎಲ್ಲವನ್ನು ವಿಶ್ವನೇ ಅರಿತಾನ, ಎಲ್ಲ ಜ್ಞಾನವನ್ನ ಕಣ್ಣಿನ ಮುಖಾಂತರ ಮಾಡ್ಕೋತಾನ ಅಂದ್ರೆ ಇಲ್ಲಿ ಏನಾಯ್ತು, ಕಣ್ಣನೇ ಅಧಿಷ್ಠಾನ ಅದ. ಇಲ್ಲಿ ಏನಾಯ್ತು, ಕಣ್ಣನ್ನೇ ನಾವು ಶ್ರೇಷ್ಠ ಅನ್ಕೋತ ಬಂದೇವಿ. ಆದರೆ ಅದೇ ತನ್ನ ಕಣ್ಣು ತನಗ್ ನೋಡಕ್ ಆಗುದಿಲ್ಲ. ಇದು ಕಣ್ಣು ಏನೈತಲ್ಲ, ಇದು ಹೊರಗಿನ ಪದಾರ್ಥವನ್ನ ಎಲ್ಲವನ್ನು ಅರಿತದ, ನೋಡ್ತದ, ಎಲ್ಲ ಹೇಳ್ತದ. ಆದ್ರೆ ತಾನ ಕಣ್ಣ ತನ್ನನ್ನೇ ತನಗ್ ನೋಡಕ್ ಆಗ್ಲಂಗ್ಲಲ್ಲ. ಇದು ಹೊರಗಿನ ಪದಾರ್ಥ ನೋಡುವ ದೃಶ್ಯ ಆಯ್ತು, ಕಣ್ಣು ದೃಕ್ ಆಯ್ತು. ಅದೇನೆ ಈ ಕಣ್ಣಿನ ವ್ಯವಹಾರಗಳನ್ನ ಯಾವ್ದು ಅರಿತದ ಅಂದ್ರಲ್ಲಿ ಮನಸ್ಸ ಇವೆಲ್ಲಾ ಕಣ್ಣಿನ ವ್ಯವಹಾರಗಳನ್ನ, ಕಿವಿಯ ವ್ಯವಹಾರನ, 5 ಇಂದ್ರಿಯಗಳನ್ನ ವ್ಯವಹಾರ ಯಾವ್ದು ಅರಿತದಂದ್ರ ಮನಸ್ಸನ ಪ್ರೇರಣೆಯಿಂದ ಇವೆಲ್ಲಾ ಕಾರ್ಯ ಮಾಡ್ತಾವು. ಮನಸ್ಸನೇ ಅರಿತದಂದ್ರ ಕಣ್ಣ ನನಗ ಅಂಧತ್ವ, ಮಂದತ್ವ, ಇವೆಲ್ಲಾ ಪಟತ್ವನ ಹೇಳ್ತೀನಿ ಅಂದ್ರ ನನ್ ಕಣ್ಣು ಸರಿ ಕಾಣ್ತದ, ಕಣ್ಣು ಕಾಣುದಿಲ್ಲ, ನನಗೀಗ ಮಂಜಾಗ್ಯದ ಅಂತ ಏನೇನು ಹೇಳ್ತೇವಂದ್ರ ಈ ಕಣ್ಣುನು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ದೃಶ್ಯ ಆಯ್ತು. ಅಂದ್ರೆ ಇವು ಎಲ್ಲಾ ಇಂದ್ರಿಯಗಳೇನದಾವಲ್ಲ, ಇವು ಇಂದ್ರಿಯಗಳೇನಾದವು ಇಲ್ಲಿ ದೃಶ್ಯ ಅದು. ಈ ಮನುಷ್ಯ ಏನಾಯ್ತು ಇಲ್ಲಿ ದೃಕ್ ಆಯ್ತು, ನೋಡವಾದ. ಅಂದ್ರ ಇವು ಜ್ಞಾನೇಂದ್ರಿಯಗಳಾಗ್ಲಿ ಕರ್ಮೇಂದ್ರಿಯಗಳನ್ನಾಗ್ಲಿ ಇವು ನಾನು ಅಂದ್ರ ಆತ್ಮ ಇಲ್ಲಿ ಗಟ್ಟಿ ಹಿಡಿಬೇಕು. ನಾನಂದ್ರ ದೇಹ ಏನಲ್ಲ, ನಾನು ಆತ್ಮ, ಇವು ಎಲ್ಲವನ್ನು ನಾನು ಅರಿತೀನಿ. ನನ್ನಿಂದ ಅರಿಸಿ ಓದ್ತಾವಂದ್ರೆ ಇವೆಲ್ಲಾ ಇಂದ್ರಿಯಗಳೇನಾದವು, ಜ್ಞಾನೇಂದ್ರಿಯಗಳಾಗ್ಲಿ ಕರ್ಮೇಂದ್ರಿಯಗಳಾಗ್ಲಿ ಅಂತಃಕರಣಗಳೇನಾಗ್ಲಿ ಇವೆಲ್ಲ ದೃಶ್ಯ ಆದ್ರು. ಇಲ್ಲಿ ದೃಶ್ಯ ಅಂದ್ರ ಮನುಷ್ಯ ಏನಾಯ್ತು ದೃಕ್ ನೋಡವಾದ. ಇವು ಇಂದ್ರಿಯಗಳು ನೋಡಿಸ್ಕೋತಾವು. ನನಗ್ ಕಿವಿ ಕೇಳಂಗ್ರಿ, ನನ್ನ ಕಣ್ಣು ಕಾಣಂಗಿಲ್ಲ. ಈಗ ನಂಗೆ ಸ್ಪರ್ಶೇಂದ್ರಿ ಹೋಗ್ಯದ್ರಿ, ನಮ್ಗೀಗ ಮುಟ್ಟಿದ್ದು ನಮ್ಗ ಈ ಸ್ಪರ್ಶೇಂದ್ರಿ ಜ್ಞಾನ ಇಲ್ಲ. ನಾಲಿಗೆ ರುಚಿ ಹಾಕದೋ ಇಲ್ಲೋ, ಈ ರುಚಿ ಇದ್ದದ್ದು ರುಚಿ ಇಲ್ಲಾರ್ದನು ನಾ ಹೇಳ್ತೀನಿ ಅಂದ್ರೆ ಇವೆಲ್ಲವೂ ಅರಿಸ್ಕೋತಾವಂದ್ರ ನಾನು ಅರಿಯವ ಯಾರು? ಇಲ್ಲಿ ಮನಸ್ಸ. ಇವು ಎಲ್ಲವನ್ನು ಅರಿಯುವುದರಿಂದ ಮನಸ್ಸು ಇಲ್ಲಿ ಏನಾಯ್ತು ಅಂದ್ರ ದೃಕ್ ಆಯ್ತು, ಇವು ದೃಶ್ಯ ಅದು. ಅದರಂತೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ಈ ಮನಸ್ಸನ್ನು ಕೂಡ ಏನಾಗ್ತದಪ್ಪ ಅಂದ್ರ ಅದು ಒಂದ್ ದೃಶ್ಯ ಆಕ್ಕದ. ಇಲ್ಲಿ ಮನ ಬುದ್ಧಿ ಎಲ್ಲ ಏನಾಕ್ಕವ, ಅವು ದೃಶ್ಯ ಆಕ್ಕವು. ನಾನು ಅಂದ್ರೆ ಇಲ್ಲಿ ಈ ಮನಸ್ಸನ್ನ ಅರಿಯವರು ಯಾರು, ಇದು ನಮಗ್ ಗುರುತಾಯ್ತು ಅಂದ್ರೆ ಶಾಸ್ತ್ರ ತಿಳಿತದ, ಬೇಗ ಶಾಸ್ತ್ರ ತಿಳಿತದ. ಈ ಮನಸ್ಸನ್ನ ಅರಿಯವನು ನಾನು ಅಂದ್ರೆ ಮನಸ್ಸನ್ನು ಏನಾಯ್ತು ಇಲ್ಲಿ ದೃಶ್ಯ ಆಯ್ತು, ನಾನು ದೃಕ್ಕಾದೆ. ಅಂದ್ರೆ ಮನಸ್ಸು ನನಗ ಸರಿ ಇಲ್ರಿ, ಮನಸ್ಸನೇ ಯಾಕೋ ನನಗ್ 4 ದಿವಸ ಆಯ್ತು ಮನಸ್ಸ ಸರಿ ಇಲ್ರಿ ಅಂತ ನಾ ಮನಸ್ಸಿನ ಸರಿ ಇಲ್ಲದನ್ನ ಹೇಳ್ಬೇಕಾದ್ರ, ಅದನ್ನ ತಿಳಿದೇ ಹೇಳ್ಬೇಕಂದ್ರ ಮನಸ್ಸಿಗೆ ನಾನು ಪ್ರತ್ಯೇಕ ಅದೀನಿ ಅಂತ ಗೊತ್ತಾಯ್ತು. ಮನಸ್ಸು ನನಗ್ ಬಹಳ ಈಗ ಪ್ರಚಲಿತ ಆದ್ರಿ, ಮನಸ್ಸು ಬಹಳ ಉಲ್ಲಾಸದಿಂದ ಆದ್ರಿ. ಇಲ್ರಿ ಈಗ ಮನಸ್ಸ ನೀವು ಹೇಳಿದ್ ತಿಳಿತದ ಹೇಳ್ರಿ ಅಂತೇವಿ. ಅಂದ್ರ ನನಗ್ ತಿಳಿತಿದ್ದಿಲ್ಲ, ಈಗ ತಿಳಿತದ ಅಂದ್ರೆ ಹೇಳ್ತೀನಿ ಅಂದ್ರ ಈ ಮನಸ್ಸನ್ನು ಕೂಡ ನನ್ನಿಂದ ಅರಿಯ ಒಬ್ಬ ಅದಾನ. ಅದು ಏನಾಯ್ತಲ್ಲ, ಮನಸ್ಸನ್ನ ಅರಿಯವನ ಆರೋಪ ಅಂದ್ರ ಯಾವುದು? ಮನಸ್ಸನ್ನ ಅರಿಯವ ದೃಕ್ಕ. ದೃಕ್ ಅಂದ್ರೆ ಯಾರು? ನಾನು ಆತ್ಮ. ಈ ಮನಸ್ಸನ್ನು ಕೂಡ ದೃಶ್ಯ ಅನ್ನುವಂಥದ್ದು ಜ್ಞಾನ ಆಯ್ತಂದ್ರ ಈ ಮನಸ್ಸನ್ನು ನನ್ನಿಂದ ಅರಿಸಿ ಗೊತ್ತದಂದ್ರೆ ಇದು ದೃಶ್ಯದ. ಅಂದ್ರೆ ಇಲ್ಲಿ ನಾನು ಈ ಎಲ್ಲವನ್ನ ಅರಿತೀನಿ ಅನ್ನುವಂಥದ್ದಾದಾಗ ಇಲ್ಲಿ ಯಾರು ನಾನಂದ್ರೆ ಯಾರು ಅನ್ನುವಂಥದ್ದನ್ನ ನನ್ನ ಪರಿಚಯ ಆಗ್ಬೇಕ. ನಾನಂದ್ರೆ ಯಾರು? ಅವಾಗ ನಮಗ ಅಲ್ಲಿ ಏನಾಗ್ತದಂದ್ರ ಇವೆಲ್ಲಾ ಪ್ರಪಂಚದ ದೃಶ್ಯ ಏನದಾವಲ್ಲ ಇವೆಲ್ಲ ಇಲ್ಲಿ ದೃಶ್ಯ ಆಗ್ತಾವು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಯಾವುದು ದೃಶ್ಯವಾಗಿರುತ್ತದೆಯೋ ಅದು ನಷ್ಟವಾಗಿ ಹೋಗುತ್ತದೆ. ಯಾವುದು ನನ್ನಿಂದ ಅರಿಸಿ ಹೋಗ್ತದ, ನಾನು ಅರಿತೀನಿ, ಅವು ಅರಿಸುಗಳು ಯಾವಪ್ಪ ಅಂದ್ರ ದೃಶ್ಯ. ಅರಿಯವನಾರು? ನಾನು ದೃಕ್ ನೋಡವನು, ಅರಿಯವನು ನಾನು
ನಾನೇನ್ ದೃಕ್ ಅದ, ಇವು ದೃಶ್ಯ ಅದು, ಮನಸ್ಸನ್ನು ದೃಶ್ಯ ಆಯ್ತು. ಹೊರಗಿನ ಲೋಕದ ವ್ಯವಹಾರಗಳು ಕೂಡ ಕಣ್ಣಿನ ಮುಖಾಂತರ ನೋಡುದ್ರಿಂದ ಅವು ದೃಶ್ಯ ಅದು. ಅಲ್ಲಿ ಕಣ್ಣು ಏನಾಯ್ತು, ದೃಕ್ ಆಯ್ತು. ಈಗ ಆ ಮನಸ್ಸು ಎಲ್ಲಾ ಇಂದ್ರಿಯಗಳನ್ನ ಅರಿಯುವುದರಿಂದ ಮನಸ್ಸು ಏನಾಯ್ತು, ಇಲ್ಲಿ ದೃಕ್ ಆಯ್ತು. ಇವು ಇಂದ್ರಿಯಗಳ ವ್ಯವಹಾರಗಳು ದೃಶ್ಯ ಅದು. ಆ ನಂತರ ಇಲ್ಲಿ ಇದನ್ನ ಅರಿಯವನ ಆರು ಅನ್ನುವಂಥದ್ದನ್ನ ಅವನ ಪರಿಚಯ ನನಗಾಯ್ತು ಅಂದ್ರ ನಾನು ಆತ್ಮನೇ ಇದನ್ನೆಲ್ಲವನ್ನ ಅರಿಯವನು ಅನ್ನುವಂಥದ್ದು ಗುರ್ತಾಯ್ತು ಅಂದ್ರೆ ನಾನಿಲ್ಲಿ ದೃಕ್ಕ. ಇವು ಎಲ್ಲಾ ಲೋಕದ ವ್ಯವಹಾರಗಳು, ಈ ಇಂದ್ರಿಯ ವ್ಯವಹಾರಗಳು ದೃಶ್ಯ. ದೃಶ್ಯ ಅಂದ್ರ ತೋರಿ ಅಡಗು, ತೋರ್ತಾವು. ಮತ್ತ ವಿಚಾರ ಮಾಡಿದ್ರೆ ಇಲ್ಲ. ಇಲ್ಲಿ ನಿನ್ನ ಇಂದ್ರಜಾಲ ಹೇಳಿದ್ರಲ್ಲ, ಹೆಂಗಪ್ಪ ಅಂದ್ರ ಇಲ್ಲದ ವಸ್ತು ಐತಿ ಅಂತ ತೋರ್ತದ. ಅದು ಏನೈತಿ, ತೋರ್ತದಂದ್ರೆ ವಿಚಾರ ಮಾಡಿದ್ರೆ ಐತೇನು ಅಂದ್ರೆ ಬಿಸಿಲು ಗುದುರಿ, ಹಗ್ಗದೊಳಗ ಹಾವ, ಶಿಂಪಿ ಒಳಗಿದ್ದಂತ ಬೆಳ್ಳಿ, ಮರದಲ್ಲಿ ಮಂಡಗರದಲ್ಲಿದ್ದ ಕಳ್ಳ, ಅವು ವಿಚಾರ ಮಾಡ್ತಾನ ಅವಾಗ ಸತ್ಯನೇ ಅದಾವು, ತೋರ್ತಾವು. ವಿಚಾರ ಮಾಡಿದ್ರೆ ಹೆಂಗ ಅವು ಮಿಥ್ಯನೇ ಅದಾವು. ಹಂಗಿಲ್ಲಿ ನಮ್ಗ ದೃಶ್ಯ ದುಃಖ ವಿವೇಕದ ನಮ್ಗ ಅನುಭವಕ್ಕೆ ಬತ್ತು ಅಂದ್ರ ಇಲ್ಲಿ ಏನ್ ಹೇಳ್ಬೇಕಾಗ್ಯದ, ಇವು ಎಲ್ಲಾ ನಮಗ ಈ ಹೆಂಗಪ್ಪ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನಮ್ ಒಮ್ಮೆಲೆ ಒಪ್ಕೊಳ್ಳೋದಿಲ್ಲ ಮನಸ್ಸ, ಯಾಕಂದ್ರೆ ಬಲಿಷ್ಠ ಆಗ್ಯದ. ಇದನ್ನ ಇದೇ ಸತ್ಯ ಅಂತ ಒಪ್ಕೊಂಡ್ ಸಂಬಂಧ, ನಮ್ ಬಲಿಷ್ಠ ಸಂಬಂಧ ನಮ್ಗೆ ಒಮ್ಮೆಲೆ ಅನ್ಬೇಕು ಬರಂಗಿಲ್ಲ. ಅದಕ್ಕೊಂದು ನಮಗೊಂದು ದೃಷ್ಟಾಂತ ಹೇಳ್ತಾರ. ಇವು ಹೆಂಗ ಮಿಥ್ಯ, ಯಾಕೆ ಸುಳ್ಳು ಅನ್ಬೇಕು ಅನ್ನೋದಕ್ಕಾಗಿ ಒಂದ್ ದೃಷ್ಟಾಂತ ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರೆ ನಮ್ ಎಲ್ಲರಿಗೂ ಕೂಡ ಸ್ವಪ್ನ ಬಿದ್ದದ. ಸ್ವಪ್ನದೊಳಗ ನಮಗಲ್ಲಿ ಎಷ್ಟ ಸೆಕೆಂಡ್ ಸ್ವಪ್ನ ಬಿದ್ದದ ಅಂದ್ರೆ ಬರೀ 90 ಸೆಕೆಂಡ್ ಕನಸು ಬಿದ್ದದ ಅಂತ ನಾವ್ ಹೇಳ್ಕೊತ ಬಂದೇವಿ. ಎಲ್ಲ ಇವತ್ತ ವೇದಗಳ ಆಧಾರ ಮ್ಯಾಗ ಹೇಳ್ಕೋತ ಎಲ್ಲಾರು ಬಂದ್ರ ನಾವ್ ಹೇಳೇವಿ. ಅಲ್ಲಿ ಎಷ್ಟು 90 ಸೆಕೆಂಡ್ ಕನಸಿನೊಳಗ ಅವ ಎಷ್ಟು ವರ್ಷ ಬಾಳ್ವೆ ಮಾಡ್ಯಾನ ಅಂದ್ರ 100 ವರ್ಷ ಬಾಳ್ವೆ ಮಾಡ್ದಂಗ ಆಗ್ಯದ. ಅವ ಲಗ್ನ ಆದಂಗ ಆಗ್ಯದ, ಮಕ್ಕಳು ಹಡ್ದಂಗ, ಮೊಮ್ಮಕ್ಕಳ ಮದ್ವಿ ಮಾಡ್ದಂಗ. ಅದೇ 90 ಸೆಕೆಂಡ್ ಎಲ್ಲಾನು ಮಾಡ್ಯಾನಂದ್ರ 90 ಸೆಕೆಂಡ್ ಹೆಂಗ್ ಸಾಧ್ಯದ ಎಲ್ಲ. ಅಲ್ಲರ ನನಗ ಖರೆ ಅನ್ನಂಗ ವ್ಯವಹಾರ ಮಾಡಿನ, ಅವಾಗ ಏನು ಸುಳ್ಳು ಅಂದಿಲ್ಲ. ಒಂದು ವರದಕ್ಷಿಣೆ ಕೊಡ ಮುಂದನು ಅಟ್ ಕೊಡಬೇಕು ಅಂತ ಕಂಡೀಷನ್ ಮಾಡೇ ತಗೊಂಡೇವಿ. ಅಲ್ಲಿ ಏನ ಮಾಡ ಮುಂದೆ ಸರಿಯಾಗಿ ಅವ ನಾನ್ ಕೊಟ್ಟದ್ದು 100 ರೂಪಾಯಿ ಹಾಕಿದ್ದೆ, ಅವ ಹಾಕ್ಯಾನ ಇಲ್ಲ ಅಂತ ನೋಡಂತೇವಿ. ಆ ಸ್ವಪ್ನದಾಗ ಎಲ್ಲವೂ ಖರೇನೆ ಆಗ್ಯದಲ್ಲಿ. ಅಂದ್ರ ಅದು ಏನೈತ ಅಲ್ಲಿ ಸ್ವಪ್ನ ನಮ್ಗೆ ಏನಾಯ್ತಪ್ಪ ಅಂದ್ರ ಅದು ಸತ್ಯನೇ ಹೆಂಗದ. ಅದೇ ಸ್ವಪ್ನ ಆ ಜೀವ ಎಲ್ಲಿ ಹೃದಯ ಸ್ಥಾನಕ್ ಹೋಗ ಮುಂದ ಒಂದ್ ವೇಳೆ ನಮಗ ಆ ಸ್ವಪ್ನ ಹೃದಯ ಸ್ಥಾನಕ್ ಹೋಯ್ತಂದ್ರ ಸ್ವಪ್ನ ಉಳಿದಿಲ್ಲ. ಒಂದ್ ವೇಳೆ ಆ ಕಂಠಸ್ಥಾನದಾಗ ಇದ್ದಾಗ ಒಂದ್ ವೇಳೆ ಸ್ವಪ್ನ ನಮ್ಗೆ ಏನೋ ಯಾರು ಬಂದು ಎಬ್ಸಿದ್ರು, ಏನೋ ಎಚ್ಚರ ಆಯ್ತು, ಯಾವ ಒಂದು ಪ್ರಕರಣದಿಂದ ಎಚ್ಚರ ಆಯ್ತು ಅಂದ್ರ ಆ ಸ್ವಪ್ನ ಎಲ್ಲವೂ ನೆಪ್ಪಿರ್ತದ. ಅಂದ್ರೆ ಆ ಸ್ವಪ್ನ ಜಾಗೃತಕ್ಕೆ ಬಂದಗಳ ನಮ್ಗೆ ಏನಾಗ್ತದ, ಅವು ಎಲ್ಲಾ ಸುಳ್ಳು ಅಂತೀನಿ. ನಾನು ಏನೋನೋ ಮಾಡಿದ್ನಪ್ಪ, ಬಾಯಿ ತೋಡಿದ್ಯಾ, ಎಷ್ಟೋ ಮಂದಿ ನಾನು ದಾನ ಧರ್ಮ ಮಾಡಕತ್ತಿದ್ಯಾ, ಏನೋ ಆಗಿತ್ತು, ಎಚ್ಚರ ಆದಗಳೇ ಅವು ಏನೂ ಇಲ್ಲಪ್ಪ. ಅದು ಎಲ್ಲ ಹೆಂಗ ಜಾಗೃತಕ್ಕೆ ಬಂದಗಳ ಹೆಂಗ ಸುಳ್ಳು ಆಗ್ತದ, ನಮ್ಗೆಲ್ಲರಿಗೂ ಪ್ರತ್ಯಕ್ಷ ಅನುಭವದ. ಇದೊಂದು ದೃಷ್ಟಾಂತ ಗುರ್ತಾಯ್ತಂದ್ರ ನಮ್ಗೆ ಮಿಥ್ಯ ಅನ್ನಾಕ, ಸುಳ್ಳು ಅನ್ನಾಕ ನಮ್ಗೆ ಇದು ಒಂದು ನಿಶ್ಚಯ ಆಗ್ಬೇಕು. ಹೆಂಗ ಸ್ವಪ್ನದಾಗ ಎಲ್ಲಾ ಕಾರ್ಯಗಳು ಮಾಡಿದ್ರು ಖರೆ ಅನ್ನಂಗ ತೋರಿದ್ರು ಕೂಡ 90 ಸೆಕೆಂಡ್ದಾಗ 100 ವರ್ಷ ಬಾಳ್ವೆ ಮಾಡಿದಂಗ ತೋರಿದ್ರು ಕೂಡ ಅದು ಜಾಗೃತಕ್ಕೆ ಬಂದಾಗ ಹೆಂಗ ಸುಳ್ಳ ಅಂತ ಒಪ್ಕೊಂಡೇವಿ, ಸುಳ್ಳೇ ಅದ. ಮತ್ತ ಸುಳ್ಳೇ ಅದದು. ಮತ್ತೆ ಅಲ್ಲಿ ನಾವು ರೊಕ್ಕ ಕೋಟ್ಗಟ್ಲೆ ಎಣಸ್ದಂಗ ಆಗಿರ್ತದ. ಅಲ್ಲಿ ಎಲ್ಲಾ ಮುಂದಿಟ್ಟಿರ್ತೇವೆ, ಚಿಲ್ಲರ್ ಬ್ಯಾರೆ ಇಟ್ಟಿರ್ತೇವೆ. ರೊಕ್ಕ ಇಟ್ಟೇವ, ಏನ್ರಿ ಚಿಲ್ಲರ್ ಉಳ್ದಾವನಂದ್ರೆ ಏನೂ ಇಲ್ಲವೇ ಇಲ್ಲ, ಎಲ್ಲ ಸುಳ್ಳೇ ಅದ ಸ್ವಪ್ನ. ಅದರಂತೆ ನಮಗಿದು ಈ ತೋರುವ ನಾಮ ರೂಪಾತ್ಮಕ ಜಗತ್ತು ಏನದಲ್ಲ, ಈ ದೃಶ್ಯ ಏನ್ ಪ್ರಪಂಚದಲ್ಲ, ಇದನ್ನು ಕೂಡ ಸುಳ್ಳೇ ಅದಂತ ಯಾವಾಗ ನಮ್ಗೆ ನಿಶ್ಚಯ ಆಗ್ತದಂದ್ರ ಯಥಾರ್ಥ ನನ್ನ ಸ್ವರೂಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಂದ ತಿಳಿದಾಗ ಮಾತ್ರ ಇದು ಹೆಂಗದ, ಮಿಥ್ಯನೇ ಅದ, ಸುಳ್ಳನೇ ಅದ. ಇದ್ರ ಏನ ಸಂಶಯನೇ ಇಲ್ಲ. ಸುಳ್ಳಿದ್ದದ್ದು ನಮಗ್ ಹೆಂಗ ಕರೆ ಅಂತೇಳಿ ತೋರುತ್ತಲ್ಲ, ಹಂಗಿ ನಮಗ ಆ ಅಧಿಷ್ಠಾನ ಜ್ಞಾನ ನಂದಾದಾಗ, ನನ್ನ ಯಥಾರ್ಥ ಸ್ವರೂಪ ಜ್ಞಾನ, ಅಧಿಷ್ಠಾನ ಜ್ಞಾನ ಆದಾಗ ಇವು ಎಲ್ಲಾ ಕಲ್ಪಿತ ಕಾರ್ಯದಾಗ ತೋರುವಂತ ವ್ಯವಹಾರಗಳು ಇವು ಸುಳ್ಳೇ ಅದಾವು. ಕಲ್ಪಿತದೊಳಗಂದ್ರ ನಾವು ಕಲ್ಪನಾ ಮಾಡ್ತಿರ್ತೇವೆ, ಏನೇನೋ ಹಿಂಗ್ ಕಟ್ಟಿಬೇಕ್ರಿ, ಮನಿ ಹಿಂಗ್ ಕಟ್ಟಿಬೇಕು, ಇಲ್ಲಿ ಕಿಟಕಿ ಬಿಡ್ಬೇಕು, ಇಲ್ಲಿ ಬೆಡ್ರೂಮ್ ಮಾಡ್ಬೇಕು, ಇಲ್ಲೇ ನಾವು ಇಂತಲ್ಲೇ ಮಕ್ಕೋಬೇಕು ಅಂತ ಎಲ್ಲಾನು ಕಲ್ಪನಾ ಮಾಡಿ ಖರೆ ಮಾತಾಡ್ತೇವೆ. ಆದ್ರ ಅದು ಏನ್ರ ಖರೆ ಅದನ ಅಂದ್ರ ಅದು ಸುಳ್ಳೇ. ಅದು
ಬರೇ ಕಲ್ಪನಾದಾಗ ಅದ. ಹಂಗ ಈ ಜಗತ್ತೇನು ಕೂಡ ಜ್ಞಾನಿಗಳಲ್ಲಿ ಏನೈತಿ, ಇದು ಸುಳ್ಳೆ ಅದ, ಕಲ್ಪಿತದೊಳಗದ ಅಂತ ಯಾರಿಗ್ ಗುರ್ತಕ್ಕದಂದ್ರ ತನ್ನ ಯಥಾರ್ಥ ಸ್ವರೂಪ ಅಧಿಷ್ಠಾನ ಜ್ಞಾನ ಆದವ್ರಿಗೆ ಮಾತ್ರ ಇದು ಸುಳ್ಳೆ ಅದ ಅನ್ನುವಂಥದ್ದನ್ನ ಹೇಳಾಕ ಇನ್ನ ಇಂಥವ್ ಅನೇಕ ದೃಷ್ಟಾಂತ ಕೊಟ್ಟು ನಮ್ಗೆ ಹೇಳ್ಕೊತ ಬಂದಾರ. ಇದು ಹೆಂಗಪ್ಪ ಅಂದ್ರ ಅದು ಯಾವುದು ದೃಶ್ಯವಾಗಿರುತ್ತದೆಯೋ ಅದು ನಷ್ಟವಾಗಿ ಹೋಗುತ್ತದೆ. ಹೇಗಂದರೆ ಸ್ವಪ್ನದಂತೆ ಸ್ವಪ್ನ ಪ್ರಪಂಚವು ದೃಶ್ಯವಾಗಿರುವುದರಿಂದ ಅದು ಹೇಗೆ ನಷ್ಟವಾಗುತ್ತದೆಯೋ ಅದರಂತೆ ಜಾಗೃತಲ್ಲಿ ತೋರತಕ್ಕ ವಿಷಯಗಳು ದೃಶ್ಯವಾಗಿರೋ, ಆದ್ರಿಂದ ಅವು ನಷ್ಟವಾಗುತ್ತದೆ ಎಂದು ತಿಳಿದು ಅವುಗಳಲ್ಲಿ ಉದಾಸೀನ ಬುದ್ಧಿಯನ್ನು ಮಾಡುವುದೇ ಮಹಾವೈರಾಗ್ಯ. ಇವೆಲ್ಲ ವೈರಾಗ್ಯ. ಹಿಂಗ್ ಜ್ಞಾನ ಆಯ್ತು ತಿಳಿತು ಅಂದ್ರ ಇದೇ ದೊಡ್ಡ ವೈರಾಗ್ಯ, ಮಹಾವೈರಾಗ್ಯ. ಅವ ಜ್ಞಾನಿ ಆಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಮಹಾವೈರಾಗ್ಯ ಉಳ್ಳ ಆಗ್ತಾನ ಅನ್ನುವಂಥದ್ದನ್ನ ಇದು ಪಲ್ಲವಿ ಒಳಗೆ ಹೇಳ್ಕೊಂತ ಬಂದಾರ. ಕೇಡು ಉಳ್ಳದೆಂದು ವಿಶ್ವ ವಿಷಯದೊಳ್ ಮಾಡು ಉದಾಸೀನ ಈಗಲೇ ಮಹಾವಿರತಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಈಗಲೇ ಮತ್ ನಾಳೆಗಿಲ್ಲ, ಇವತ್ತೇ ಮಹಾವಿರತಿ ಘನವಾದ ವೈರಾಗ್ಯನ ಕೇಳಿಸಿಕೊಳ್ಳುವುದು ಅನ್ನುವಂಥದ್ದನ್ನ ಪಲ್ಲವಿ ಒಳಗೆ ಹೇಳ್ಕೋತ ಇನ್ನು ಒಂದೇ ನುಡಿ ಒಳಗೂ ಕೂಡ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ಳೋಣ. ದರೆ ಗೋವಿನಡಿ. ದರೆ ಅಂದ್ರೆ ಈ ಭೂಮಿ ಆಕಳ ಕಾಲಿನೊಳಗದಂತ. ದರೆ ಪೃಥ್ವಿ ಅಂದ್ರೆ ದರೆ ಅಂದ್ರೆ ಪೃಥ್ವಿ. ಇದು ಗೋವಿನಡೆ ಆಕಳ ಹೆಜ್ಜೆಗೆ ಸಮಾನವಾಗಲು. ಗೋವಿನಡೆ ಮೇರುಗಿರಿ ಒಂದು ಮರಡಿಯಳು. ಶರದಿ ಅಚ್ಚರಿ ದೃಕ್ಕ ಹೇಳ ದಶ ದಿಕ್ಕು ದೇಹಳೆ. ನೆರೆದ ಜನವೇ ಚಿತ್ತರಿರುವ ಜಾಂಡವೇ ಚೆಂಡು. ಸುರತರು ನಂಬ ಭೂಜವಾಗಲದೆ ವಿರತಿ ಅನ್ನುವಂಥದ್ದನ್ನ ಇಲ್ಲಿ ಒಂದೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇನ್ನ ಏನಿದು ಹೇಳ್ದಂಗಾಯ್ತಂದ್ರೆ ಈ ಪೃಥ್ವಿ ಕೂಡ ಗೋವಿನಡೆ ಆಕಳ ಹೆಜ್ಜಿಗೆ ಸಮಾನ ಆಗ್ಯದ. ಮೇರು ಪರ್ವತವು ಕೂಡ ಒಂದು ಕೊರಡಿ ಆಗ್ಯದ. 7 ಶರದಿ ಅಂದ್ರೆ ಸಪ್ತ ಸಮುದ್ರಗಳು ಕೂಡ ಒಂದು ಬಗಸಿಯೊಳ ದಶ ಅಂದ್ರೆ ಒಂದು ಬಗಸಿ ಒಳಗೊಬ್ಬನ ಕತಿ ನಾವು ಕೇಳ್ಕೊತ ಬಂದೇವ. ಅವೆಲ್ಲವೂ ಕೂಡ ಒಂದು ತನ್ನ ಸಪ್ತ ಸಮುದ್ರನು ಕೂಡ ಒಂದು ತನ್ನ ಕಮಂಡದೊಳಗೆ ಹಾಕದ ಅನ್ನುವಂಥದ್ದನ್ನ ಹಿಂದಿನ ಋಷಿ ಕಥೆಗಳನ್ನ ನಾವು ಕೇಳ್ಕೊತ ಬಂದೇವೆ. ಹಂಗ ಜ್ಞಾನಿಗಳಿಗೂ ಕೂಡ ಅದು ಏನದ, ಇವು ಎಲ್ಲಾ ದೃಶ್ಯ ಅದಾವು ಅನ್ನುವಂಥದ್ದನ್ನ ಇವು ಕೂಡ ಪಂಚ ಮಹಾಭೂತಗಳಿಂದ ಆದಂತ ಒಂದ್ರಕ್ಕಿಂತ ಒಂದು ಧರೆಯಕ್ಕಿಂತ ಜಲ ದ್ವಾಡ್ದು ಹಂಗ ಒಂದ್ರಕ್ಕಿಂತ ಒಂದು ದೊಡ್ಡವಾಗಿ ಅವು ಎಲ್ಲವೂ ಎಲ್ಲಿ ಅಡಗ್ತಾವಂದ್ರ ಆ ಪರಮಾತ್ಮ ಶಿವನಲ್ಲಿ ಅವು ಸತ್ತ ತಗೊಂಡು ಕಾರ್ಯ ಮಾಡ್ತಾವು. ಅವು ಕೂಡ ಇಲ್ಲಿ ಏನ್ ಅನ್ಸ್ಕೋತಾವಪ್ಪ ಅಂದ್ರ ದೃಶ್ಯ ಆಗಿ ತೋರ್ತಾವ ಅನ್ನುವಂಥದ್ದನ್ನ ನಮಗ್ ತಿಳ್ಸಕ ಯಾವಾಗ ಜ್ಞಾನ ಆದಾಗ ಮನುಷ್ಯ ವಿಶಾಲತೆ ಪಡೆದಾಗ ಇವೆಲ್ಲವೂ ಕೂಡ ಬೊಗಸಿಯಾಗಿ ತೋರ್ತಾವ ಅನ್ನುವಂಥದ್ದನ್ನ ಈ ಸಪ್ತ ಸಮುದ್ರವು ಕೂಡ ಬೊಗಸಿ ಒಳಗೆ ಹಿಡಿತಾವ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದನ್ನೆಲ್ಲರೂ ಒಬ್ರೇ ಇವ್ರು ನಿಜಗೊಂಡ್ರು ಒಬ್ರೇ ಹೇಳಿಲ್ಲ, ಇವತ್ತು ಅಲ್ಲಮರು ಕೂಡ ಹೇಳ್ಕೊತ ಬಂದಾರ. ಅಂದ್ರೆ ಇದು ಶಿವನ ಎಂತ ಪೂಜೆ ಮಾಡ್ಬೇಕು ಅನ್ನುವಂಥದ್ದನ್ನ ಒಂದು ವಚನದಾಗ ಹೇಳ್ಕೊತ ಬಂದಾರ. ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಅಂದ್ರ ಅವ್ರು ಹೂ ಇದ್ದಂಗ ಅಂತ ನೋಡು. ಅಂದ್ರೆ ಇಂತ ಅವ್ರು ವಿಶಾಲತೆಯನ್ನ ಕಂಡುಕೊಂಡಿದ್ರು ಅನ್ನುವಂಥದ್ದನ್ನ ಹಿಂಗ ನಿಜಗುಂಡರಾಗ್ಲಿ ಜ್ಞಾನಿಗಳು ಅಲ್ಲಮರಾಗ್ಲಿ ಎಲ್ಲರೂ ಕೂಡ ಇದು ದೃಶ್ಯ ಅನ್ನುವಂಥದ್ದನ್ನ ಹೇಳಾಕ ನೀನು ಎಲ್ಲವನ್ನ ಅರಿಯುವುದರಿಂದ ನೀ ದೃಕ್ ಆತ್ಮನಿ ನೀ ಇಂಥವದಿ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಅನೇಕ ಶರಣರು ಕೂಡ ಉದಾಹರಣೆ ಎಕ್ಸಾಂಪಲ್ ಕೊಟ್ಕೋತ ಹೇಳ್ಕೊತ ಬಂದಾರ. ಇಲ್ಲಿ 7 ಸರಿದ್ರವು ಸಪ್ತ ಸಮುದ್ರವು ಒಂದು ಬಗಸಿ ಆಗಲು. ಇವು ದಶ ದಿಕ್ಕುಗಳು 10 ದಿಕ್ಕುಗಳು ಅನ್ನೋದಲ್ಲ, ಈ ದೇಹ ಜಗುಲಿ ಆಗಲು. ನೆರೆದ ಜನವೇ ಕೂಡಿದ ಜನಗಳೇ ಚಿತ್ರದ ಅರಿವು ಅಂದ್ರೆ ಚಿತ್ರದಲ್ಲಿ ಗೊಂಬೆಗಳು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಚಿತ್ರದ ಗೊಂಬೆಗಳು ಅನ್ನುವಂಥದ್ದನ್ನ ಸ್ವಲ್ಪ ವಿಚಾರ ಮಾಡಿದಾಗ ಇಲ್ಲಿ ಸಿನಿಮಾ ನೋಡಕ್ ನಾವು ಹೋಗಿರ್ತೇವೆ. ಸಿನಿಮಾದೊಳಗೆ ಏನಾಗಿರ್ತದ, ಅಲ್ಲಿ ಪರದಿ ಇರ್ತದ. ಆ ಪರದಿ ಒಳಗೆ ಹೆಂಗಿರ್ತದ, ಬೆಳ್ಳಗಿರ್ತದ. ಅದು ಪರದಿ ಅದ್ರ ಒಳಗ ಏನು ಛಾಯಾಭೀತಿಗಳ ಏನಾಗ್ತದಂದ್ರ ಅಲ್ಲಿ ನೀರ, ಅಲ್ಲಿ ಸಮುದ್ರ ಏನೇನೋ ಕಾಣ್ತೇವೆ. ಮತ್ತೆ ಬೆಂಕಿ ಹತ್ತದಂಗನು ಕಾಣ್ತದ. ಅವು ಎಲ್ಲವೂ ಕೂಡ ನಮ್ಗೆ ಏನೇನೋ ರಂಜನೆಯಾಗಿ ತೋರ್ತದ ಅಂದ್ರೂ ಕೂಡ ಆ ಪರದಿಗೆ ಏನ್ರ ಆಗ್ಯದನು ಅಂದ್ರ ಅದು ಏನು ಪರದಿಗಾಗಿಲ್ಲ. ಆ ಪರದಿಗೆ ಅವು ಎಲ್ಲವೂ ಕೂಡ ಸುಳ್ಳ ಅನ್ನುವಂಥದ್ದನ್ನ ನಮಗ್ ಗುರ್ತಾಗ್ತದ. ಹೆಂಗ ಅಂದ್ರ ಆ ಪರದಿ ಬೆಂಕಿ ಎತ್ತಿ ಸುಡಬೇಕಾಗಿತ್ತು. ಮಳಿ ಬಂದು ಏನ್ ನೀರ್ ಬಂದು ಹರಿದಾಡಿ ತೊಯ್ದು ಏನೇನೋ ಎಲ್ಲಾ ಊರು ನೀರ ಮುಣಗದಂಗ ಆದ್ರೂ ಕೂಡ ಆ ಪರದಿಗೆ ಏನು ಹಸಿ ಆಗಿಲ್ಲಲ್ಲ. ಅಂದ್ರೆ ಇಲ್ಲಿ ಏನು ನಮಗ್ ತಿಳಿದು ಬರ್ತದಂದ್ರ
ಇವೆಲ್ಲವೂ ಕೂಡ ದೃಶ್ಯ ತೋರಿಕೆ ಒಳಗದವು. ನನ್ನೊಳಗ ಅಂದ್ರ ಅಲ್ಲಿ ಪರಿಧಿ ಒಳಗೆ ಏನು ಇಲ್ಲ, ಪರಿಧಿಗೆ ಏನೂ ಆಗಿಲ್ಲ. ಅದ್ರಲ್ಲಿ ಎಲ್ಲಾ ಕಾರ್ಯಗಳು ಹೆಂಗ ನಡೆದವು ಅದರಂತೆ ಇಲ್ಲಿ ಏನದಪ್ಪ ಅಂದ್ರ ಇವು ಎಲ್ಲಾ ಜಗತ್ತೆ ಅನ್ನೋದಂದ್ರ ಚಿತ್ರದೊಳಗಿರುವಂತ ಗೊಂಬೆ. ಇವತ್ತು ಕೋಟ್ಯಾನುಗಟ್ಲೆ ಜನ ಅದಾರ ಅಂದ್ರೆ ಈಟ್ ಚಿತ್ರದಾಗ ಎಲ್ಲಾನು ಚಿತ್ರ ತೋರಿಸ್ತಾರ, ನೋಡ್ತೇವೆ ನಾವು. ಇವ್ ಸಿನಿಮಾ ನೋಡ ಮುಂದ ಎಷ್ಟು ಮಂದಿ ಅಪ್ಪ, ಕೋಟ್ಯಾನುಗಟ್ಲೆ 1000 ಮಂದಿ ಕಾಣ್ತಾರ. ಇಷ್ಟೇ ಅದ್ ಎಷ್ಟಿರ್ತದ ಚಿತ್ರ ಮೊಬೈಲ್ದಾಗ ಇಟ್ಟೇ ಇರ್ತದ. ಆದ್ರ ಎಲ್ಲವೂ ಅಲ್ಲಿ ಕಾಣಬೇಕಂದ್ರ ಅದು ಹೆಂಗ್ ಕಾಣ್ತದ ಅನ್ನುವಂಥದ್ದನ್ನ ಇಲ್ಲಿ ಆ ಚಿತ್ರದಲ್ಲಿ ಗೊಂಬೆಗಳಾಗಿರಲು ಅಜಂಡವೇ ಬ್ರಹ್ಮಾಂಡವೇ ಚೆಂಡು ಅಂದ್ರೆ ಆಡಲಕ್ಕಿದೊಂದು ಚೆಂಡ ಆಗ್ಯದ ಈ ಬ್ರಹ್ಮಾಂಡ ಅನ್ನುವಂಥದ್ದನ್ನ ಸುರತರು ಅಂದ್ರೆ ಕಲ್ಪವೃಕ್ಷವು. ನಿಂಬ ಭೋಜನವಾಗಲು ಬೇವಿನ ಗಿಡದ ಮರಳಾಗಲು ಅದೇ ಹಿಂಗ್ ಜ್ಞಾನ ಆಯ್ತು ಅಂದ್ರೆ ಇದೇ ವೈರಾಗ್ಯ ವಿರತಿ. ಹಿಂಗ ಇದ್ರ ಜ್ಞಾನ ಆಯ್ತು ಅಂದ್ರೆ ಇವತ್ತೇನೆ ಆ ಸುಖವನ್ನ ಅನುಭವಿಸಬಹುದು, ಇವತ್ತೇ ಮಿಥ್ಯ ಅನುಭವ ಅನ್ನುವಂಥದ್ದು ಪಲ್ಲವಿ ಹೇಳ್ಕೊತ ಬಂದಾರ. ಮಾಡಲು ಉದಾಸೀನವೇ ಈಗಲೇ ವಿರತಿ, ಈಗಲೇ ಅಂತ ವಿರತಿ ಅಂದ್ರೆ ವೈರಾಗ್ಯ. ವೈರಾಗ್ಯ ಬತ್ತು ಅಂದ್ರೆ ಇವೆಲ್ಲವೂ ಕೂಡ ಏನದವ ನನ್ನೊಳಗ ತೋರಿಕೆ ಒಳಗ ದೃಶ್ಯ ಪದಾರ್ಥಗಳು ಅನ್ನುವಂಥದ್ದನ್ನು ಗುರ್ತಾಗ್ತದ. ಇಲ್ಲಿ ಒಟ್ಟಾರೆ ದೃಶ್ಯ ಹೆಂಗ ಮಿಥ್ಯ ಅದ, ಇದು ಎಲ್ಲಾ ಜಗತ್ಯ ದೇಹಾದಿಗಳ ವ್ಯವಹಾರಗಳು ಮಿಥ್ಯ ಅನ್ನುವಂಥದ್ದ ನಮ್ಗೆ ನಿಶ್ಚಯ ಆಗುತ್ತಾನ. ನಾನು ಆತ್ಮ ನಾನೇನದೀನಿ ಬ್ರಹ್ಮ ಸ್ವರೂಪನೇದೀನಿ. ನಾನೇನದೀನಪ್ಪ ಅಂದ್ರ ಆತ್ಮ ಸ್ವರೂಪನೇ. ನನ್ನೊಳಗೆ ಇವೆಲ್ಲ ತೋರ್ತಾವ, ನನ್ನೊಳಗೆ ಇವೆಲ್ಲ ಜಗತ್ತೇ ತೋರ್ತಾವ ಅಂದ್ರ ನಾನು ಇಂಥವದೀನಿ ಅನ್ನುವಂಥ ಜ್ಞಾನ ಆಯ್ತು ಅಂದ್ರ ನಾನು ಶರೀರ, ನಾ ಸಾಯ್ತೀನಿ, ನಾ ಹುಡ್ತೀನಿ, ಸುಖ ದುಃಖ ನನಗೆ ಅಕ್ಕವನು ಅಂತ ಏನ್ ವಿಚಾರ ಬರ್ತಾನಂದ್ರ ನಾನು ಸಾಯವನು ಅಲ್ಲ, ನಾನು ಹುಟ್ಟವನು ಅಲ್ಲ, ನಾನು ಕರ್ತಾನೂ ಅಲ್ಲ, ಭೋಗ್ತಾನೂ ಅಲ್ಲ, ಭೋಗಿಸೋನು ಅಲ್ಲ, ನಾನು ಅರು ಸ್ವರೂಪನ ನಾನು ಅನ್ನುವಂಥದ್ನ ಜ್ಞಾನ ಆಗೋ ಸಂಬಂಧ ಇಷ್ಟೆಲ್ಲಾ ಪದ್ಯಗಳು ಇಷ್ಟು ನಿಮಗೆ ವೈರಾಗ್ಯ ಉಳ್ಳವ್ರ ಆದಾಗ ತಿಳಿತಾವು. ವೈರಾಗ್ಯ ಉಳ್ಳವರಾಗ್ಲಿ, ಭೋಗದ ಮ್ಯಾಗಿನ ವಿಷಯಗಳಲ್ಲಿ ತ್ಯಾಗ ಮಾಡ್ರಿ. ಮತ್ತ ಆದಷ್ಟು ಇವತ್ತು ಒಬ್ರು ಪದ ಆಡಿದ್ರು, ಏಕಾಂತಕ್ಕೆ ಹೋದಾಗ ಅಂದ್ರೆ ತನ್ನ ಈ ವಿಷಯಾದಿಗಳನ್ನ ಬಿಟ್ಟು ನಿರ್ವಿಷಯ ಒಳಗ ಭೋಗಿಸುವಂತ ಸೂತ್ರ ಗುರ್ತಾಯ್ತು ಅಂದ್ರ ಅವಾಗ ಎಂತ ನಮಗೆ ಶಕ್ತಿ ಬರ್ತದಂದ್ರ ಇಂತ ನಮಗ ಸ್ವಪ್ನದೊಳಗೆ ಕಂಡಂತ ಪದಾರ್ಥಗಳು ಹೆಂಗ ಜಾಗೃತ ಬಂದ ಮಿಥ್ಯ ಅಂದೇವಿ, ಹಂಗ ಜ್ಞಾನ ಆಯ್ತು ಅಂದ್ರೂ ಕೂಡ ಈ ತೋರುವ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅನ್ನುವಂತ ನಿಶ್ಚಯ ಬರ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ನಿಜವಂಡ್ರು ಬಹಳ ಶ್ರಮ ಹಾಕ್ಯಾರ, ಬಹಳ ನಮಗ ಒಳ್ಳೆ ಹೇಳ್ಕೊತ ಬಂದಾರ. ಮುಂದ ನೋಡ್ರಪ್ಪ, ಈ ಜ್ಞಾನ ನಿಮ್ಗ ಆಲಿಕ್ಕಂದ್ರ ಈ ಲೋಕದ ಜನರು ದೇಹಾದಿ ಬುದ್ಧಿ ಒಳಗೊಂಡವ್ರು ಎದಕ್ಕೆದಕ್ ಆತ್ಮ ಅಂತಾರ, ಎದಕ್ಕೆದಕ್ ಜ್ಞಾನ ಅಂತ ತಿಳ್ಕೊಂಡು ಹೆಂಗ್ ಸಾಯ್ತಾರ ಅನ್ನುವಂಥದ್ದನ್ನ ಮುಂದ ಮತ್ತೊಬ್ರು ದೃಷ್ಟಾಂತರ ಕೊಟ್ಟು ತಿಳಿಸಿ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಮುಂದ 3ನೇ ನುಡಿ ಒಳಗ ಇದು ಇನ್ನೊಂದ್ 2ನೇ ನುಡಿ ಒಳಗ ಜಗವಿದು ತೃಣವ ಜಹರಿಸುರು ಪದವನು ಒಗಣಿತ ಸಿದ್ಧಿ ನಾಟಕವ ರಚನೆ ಬಗೆವಿಡಿತನು ಭಿನ್ನ ಘಟವಂಗನಾದಿ ಭೋಗದೊಳ್ಮಿಗೆ ನಿರಸವನೆಲೆ ವಿರತಿ. ನಿರಸವೆನೆಸೆ ನಿರತಿ ಅಂದ್ರ ಇಲ್ಲಿ ವಿರತಿ ಅನ್ನುವಂತ ಹೇಳ್ಕೊಂಡ್ ಬಂದಾರ. ಇಲ್ಲಿ ಅದೇ ವೈರಾಗ್ಯ ಅಂದ್ರೆ ವಿರತಿ ಅಂದ್ರೆ ವೈರಾಗ್ಯ. ನಿಸರ ವ್ಯರಸೆ ಅಂದ್ರ ರಸಹೀನವಾಗಿದ್ದನ್ನಲು ಅದಕ್ಕೆ ವಿರತಿ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ವಿಚಾರ ಮಾಡಿ ನೋಡಿದರೆ ಈ ತನುವು ಶರೀರವು ಭಿನ್ನ ಘಟವು ತನಗೆ ಬೇರೆಯಾದ ಕೊಡದಂತಾಗಿರಲು. ಇವತ್ತ ಘಟ ಏನಾಯ್ತಪ್ಪ ಅಂದ್ರೆ ನಾವು ಘಟ ಬಿಟ್ಟು ಹೆಂಗ ಭಿನ್ನ ಪ್ರತ್ಯೇಕವಾಗಿ ಆ ಘಟವನ್ನ ಅರಿತೇವೆ, ಅದರಂತೆ ಈ ದೇಹಾದಿ ವ್ಯವಹಾರಗಳನ್ನ ನಾನು ಭಿನ್ನನಾಗಿ ಘಟದಂತೆ ನಾ ಎಲ್ಲವನ್ನ ಅರಿಯವ ಅರುಸ್ವರೂಪ ನಾನು ಅನ್ನುವಂಥದ್ದನ್ನ ಗುರ್ತಾಗ್ತದ ಅನ್ನುವಂಥದ್ದನ್ನ ಯಾವಾಗ ವೈರಾಗ್ಯ ಉಳ್ಳವ್ರಿಗೆ ಆಗ್ತದ. ನಾವು ಬರೇ ಮಾತಿನಾಗಿ ವೈರಾಗ್ಯ ಸರಿಪಡಿಸ್ತಿದ್ದೇವಂದ್ರ ಅದು ಹೆಂಗ್ ತೋರ್ತದಂದ್ರ ತೋರಿದ್ರು ಕೂಡ ಮತ್ತ ಕ್ಷಣದೊಳಗೆ ಏನಾಗ್ತದ, ಅಜ್ಞಾನ ದೇಹಾದಿ ಬುದ್ಧಿ ನಾನು ಅನ್ನುವಂಥದ್ದು ಆವರಿಸಿ ಮತ್ತ ಈ ದೇಹಾದಿ ವ್ಯವಹಾರಗಳೇ ಸತ್ಯ ಮತ್ತು ಇಂದ್ರಿಯಾದಿ ವ್ಯವಹಾರಗಳನ್ನೇ ಸತ್ಯ, ಅದನ್ನ ಮಾಡಿದ್ರಾಯ್ತು ಅನ್ನುವಂಥದ್ದನ್ನ ಮುಂದೆ ಪಡ್ಕೊಂಡ್ರಾಯ್ತು, ವೈರಾಗ್ಯ ಉಳ್ಳವ್ರು ಮುಂದಾದ್ರಾಯ್ತು ಅನ್ನುವಂಥದ್ದನ್ನ ಉದಾಸೀನ ಮಾಡ್ತೀವಿ. ಅದಕ್ಕೆ ಈಗಲೇ ಇದನ್ನು ವೈರಾಗ್ಯ ಉಳ್ಳವರಾಗಿ ನನ್ನ ಆನಂದ ನನ್ನ ಸ್ವರೂಪ ಸ್ಥಿತಿಯನ್ನು ಅನುಭವಿಸ್ತಿದ್ದೇವೆ ಅಂದ್ರೆ ನಾನು ದುಃಖ ರೂಪನದಿನಿ, ಜಗತ್ತೇ ದೃಶ್ಯ ಅದ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಮನಸ್ಸನ್ನ ನಾನು ಅರಿಯವನು. ಮನಸ್ಸು ದೃಶ್ಯದ, ಮನಸ್ಸಿನ ವ್ಯವಹಾರ ಸಂಕಲ್ಪ ವಿಕಲ್ಪ ಮಾಡ್ತದ. ಒಮ್ಮೆ ವೈರಾಗ್ಯ ಉಳ್ಳದಕ್ಕದ, ಒಮ್ಮೆ ಭೋಗಿ ಆದಂಗಕ್ಕದ. ಆದ್ರ ಮನಸ್ಸೇ ನಾನಲ್ಲ, ಮನಸ್ಸನ್ನ ಅರಿಯವನು ನಾನು.
ಮನುಷ್ಯನ ವ್ಯವಹಾರಗಳು ಲೋಕದ ವ್ಯವಹಾರಗಳನ್ನು ಒಪ್ಕೊಂಡಾರ, ಆದ್ರ ಮನಸ್ಸು ಮಾತ್ರ ನನಗ ದೃಶ್ಯ ಅದ ಅನ್ನುವಂತ ಜ್ಞಾನ ಆಗುತ್ತಾನ. ಮನಸ್ಸನ್ನು ಕೂಡ ಇದು ಸಂಕಲ್ಪ ವಿಕಲ್ಪಕ್ಕೆ ಒಳಪಟ್ಟದ, ಇದು ಮನಸ್ಸು ದೃಶ್ಯ ಅದ ಅನ್ನುವಂಥದ್ದನ್ನ ನಮ್ಗ ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೋಗ್ತಾರ ಮುಂದಿನ ಪದದೊಳಗ. ಇಲ್ಲಿ ಇದು ಏನ್ ಹೇಳ್ತಾರಂದ್ರ ಮೂರನೇ ನುಡಿ ಒಳಗ ಇದು ಒಂದು ಬಹಳ ವಿಶೇಷ ಅದ. ಇದಕ್ಕೊಂದ್ ಸಮಯ ಸಾಲ್ತೋ ಇಲ್ಲಿಕ ನಾಳೆ ಹೇಳಮ್ಮ ಅಂದ್ರೆ ನಾಳೆ ಹೇಳಮ್ಮ. ಇಲ್ಲಿ ಏನ್ ಹೇಳ್ತಾರಂದ್ರ ಮೂರನೇ ನುಡಿ ಒಳಗ ಇಲ್ಲಿ ಇನ್ನು ಶಂಭುಲಿಂಗನ ಸ್ವರೂಪವೇ ತಾನಾಗಿ ಉಳಿದ ಗತಿ ಎಲ್ಲವೂ ಹೇಯವೆಂದು ತಿಳಿದಿದ್ದಾದ್ರೆ ಅದೇ ವೈರಾಗ್ಯ ಅನ್ನುವಂಥದ್ದನ್ನ ಈ ಮೂರನೇ ನುಡಿ ಒಳಗೆ ಹೇಳ್ತಾರ. ಏನಂದ್ರ ಶಂಭುಲಿಂಗನ ಸ್ವರೂಪವೇ ತಾನಾಗಿ, ನಾನು ಶಂಭುಲಿಂಗ ಸ್ವರೂಪನೇ ನಾನದೇನೆ ಅನ್ನುವಂಥದ್ದನ್ನ ನಿಜಗೊಂಡು ಇನ್ನ ಜ್ಞಾನ ಪ್ರತಿಪಾದಿಸ್ತೊಳದೊಳಗೆ ಹೇಳ್ಕೊತ ಬಂದಾರ. ಎಲ್ಲರಿಗೂ ಅನುಭವ ಅದ. ಅಲ್ಲಿ ಜ್ಞಾನ ಅಂದ್ರ ಶಂಭುಲಿಂಗನೇ ನಾನ್ ಎಲ್ತನ ನಮ್ಗ ಅನಾಕ್ ಆಗುದಿಲ್ಲ, ನಿಶ್ಚಯ ಆಗುದಿಲ್ಲ, ಅಲ್ತನ ನಮ್ ಶಾಸ್ತ್ರ ತಿಳಿದಲ್ಲ, ಅಲ್ತನ ತೋರದಯ್ಯ ಸುಖ ತೋರದಯ್ಯ ಅವ್ರು ಸ್ಪಷ್ಟ ಹೇಳ್ಬಿಟ್ಟಾರ. ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವರಿಗೆ ಅಂತವ್ರಿಗೆ ಈ ಸುಖ ತೋರುದಿಲ್ಲ ಅನ್ನುವಂಥದ್ನ ಹೇಳ್ಯಾರ. ಅಲ್ಲಿ ಮೂರು ಯಾರಿಗ ಸುಖ ತೋರ್ತದಂತ ಮೂರು ಮಾತುಗಳನ್ನ ಹೇಳ್ಕೊತ ಬಂದಾರ. ಜ್ಞಾನ ಪ್ರತಿಪಾದನಾ ಸ್ಥಳದಾಗ ನಿಜಗುಣವರು ಮೂರು ಮಂದಿಗೆ ತೋರ್ತದ, ಇಲ್ಲ ಮೂರು ಜ್ಞಾನ ಆದವ್ರಿಗೆ ತೋರ್ತದ ಅಂತ ಇಲ್ಲಿ ತಿಳ್ಕೊಳ್ದ. ಅಲ್ಲಿ ನಾನು ಅಂದ್ರೆ ಯಾರು ಒಂದೇದ್ ಮಾತು ಹೇಳ್ಯಾರ. ತತ್ವಮಸಿ ನಮ್ಗೆ ಎಲ್ತನ ಅದ್ರ ಜ್ಞಾನ ಆಗಲ್ಲ, ಅನುಭವಕ್ಕೆ ಬರುದಿಲ್ಲ, ಅಂತವ್ರಿಗೆ ಕೂಡ ತೋರದಯ್ಯ. ನಾನು ಆರೋ ಅದಿನ ಅನ್ನೋದು ಅವ್ರಿಗೆ ತೋರುದಿಲ್ಲ. ಮತ್ತ ಮೂರನೇ ನುಡಿ ಏನ್ ಹೇಳ್ಕೊತ ಬಂದಾರ, ಆ ಶಂಭುಲಿಂಗವೇ ನಾನು ಅನ್ನುತ್ತ ಎಲ್ತಕ ನನಗ ಅನಾಕ್ ಆಗುದಿಲ್ಲ, ಪರಮಾತ್ಮನೇ ನಾನು ಅನಾಕ್ ಆಗುದಿಲ್ಲ, ಅಂತವಂಗೂ ಕೂಡ ತೋರುದಿಲ್ಲ ಅನ್ನುವಂಥದ್ದನ್ನ ಮೊದಲು ಸಾಕಷ್ಟು ದೃಷ್ಟಾಂತ ಹೇಳ್ಕೊತ ಬಂದಾರ. ನಾವ್ ಕೇಳಿವಿ. ಅಣಿಮಾದಿ ಸಿದ್ಧಿಯನ್ನು ಪಡ್ಕೊಂಡನ ಎಲ್ಲಾ ಜನರು ಡಂಗುರು ಸಾರ್ತಾರ, ಅಷ್ಟಮಾ ಸಿದ್ಧಿಗಳ ಅವನ ಪಾದದೊಳಗೆ ಬಿದ್ದವು, ಅಂತವಂಗೂ ಕೂಡ ತೋರದಯ್ಯ ಅನ್ನುವಂಥದ್ದನ್ನ ಪದ್ಯೊಳಗೆ ಹೇಳ್ಕೋತ ಬಂದಾರ. ಯಾರಿಗೆ ತೋರ್ತದಂದ್ರ ಇವ್ರಿಗೆ ತೋರ್ತದ. ನಾನು ಆರೋದಿನ ತಿಳಿದಿರಬೇಕು, ತತ್ವಮಸಿ ಜ್ಞಾನ ಆಗಿರ್ಬೇಕು, ಆ ಘನ ಶಂಭುಲಿಂಗನ ಆ ಪರಮಾತ್ಮನೇ ನಾನದೇನೆ ಅನ್ನಂತವ್ಗೆ ಯಾವ ಅಪರೋಕ್ಷ ದೃಢ ಜ್ಞಾನ ಆಗ್ಯದ ಅಂತವ್ರಿಗೆ ಸುಖ ಅಂದ್ರ ತನ್ನ ಸ್ವರೂಪ ಜ್ಞಾನ ಆಗ್ತದ. ಅದೇ ಸುಖ. ಇವತ್ತ ಇದ್ರಾಗ ವಿಚಾರ ಚಂದ್ರದ ಹೇಳ್ಕೊತ ಬಂತಾರ, ಮೋಕ್ಷ ಅಂದ್ರೇನು ಸುಖ ಸ್ವರೂಪ. ನಾನು ಹೆಂಗದೇನಿ, ಆತ್ಮ ಸುಖ ಸ್ವರೂಪನದೀನಿ, ನಾನು ಸ್ವಯಂ ಪ್ರಕಾಶಿದ್ದೀನಿ, ನಾ ಆನಂದ ಸ್ವರೂಪ ನಾನದೀನಿ, ನಾನು ನಿತ್ಯವಾಗಿದ್ದೀನಿ ಅನ್ನುವಂಥದ್ದನ್ನ ತಿಳ್ಸಾಕ ನಾನು ಆನಂದ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥದ್ದನ್ನ ಹೇಳಕ ಸುಖ ತೋರ್ತದ, ಅಲ್ತನ ಆ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೂ ನಿಜಗೊಂಡು ಹೇಳ್ಕೋತ ಬಂದಾರ. ಅದರಂತೆ ಇಲ್ಲಿ ನಮ್ಗೆ ಏನ್ ಬೇಕಾಗ್ಯಂದ್ರ ಆ ಶಂಭುಲಿಂಗನ ಸ್ವರೂಪವೇ ನಾನದೀನಿ, ಉಳಿದ ಜಗತ್ತೆಲ್ಲವೂ ಹೇಯವೆಂದು ತಿಳಿದಿದ್ದಾದ್ರೆ ಅದೇ ವೈರಾಗ್ಯ ಅನ್ನುವಂಥದ್ದನ್ನ ಹೇಳಿ ಮತ್ತ ಈ ಮೂರನೇ ಪದದೊಳಗೆ ಏನ್ ಹೇಳ್ತಾರಂದ್ರ ನಿರೂಪಮ ನಾನ್ ಹೆಂಗದೀನಿ, ಉಪಮಾ ರಹಿತನಾದ, ನಿರೂಪಮ ಅದ್ವಯ ಎರಡಿಲ್ಲದವನು, ಎರಡಿಲ್ಲದಿರುವ, ನಿತ್ಯ ಸುಖ ಬೋಧ ರೂಪನಾದ. ಅಂದ್ರ ಇಲ್ಲಿ ಇಲ್ಲದಿರುವುದು ಅಂದ್ರೆ ಎರಡಂತರ ನಾವ್ ಏನ್ ತಿಳ್ಕೊಂಡ್ವಿ, ಆತ್ಮ ಸುಖ ಒಂದು, ವಿಷಯ ಸುಖ ಒಂದು ಅಂತ ನಾವ್ ಯಾರು ತಿಳಿದಾವು. ಆತ್ಮ ಸುಖ ಆದ್ರ ಇವ್ ಸುಖ ಸುಳ್ಳಕ್ಕವಂತ ಹಿಂಗೇನೋ ನಾವ್ ತಿಳ್ಕೊಂಡಿವಿ. ಆದ್ರ ಎರಡ ಆ ವಿಷಯದೊಳಗ್ ಸುಖ ಇಲ್ಲವೇ ಇಲ್ಲ, ನಿಂದೆ ಸುಖ ಅದ. ಅಂದ್ರೆ ಎರಡಿಲ್ಲದಿರುವ, ಇಲ್ಲಿ ಅದ್ವಯ ಎರಡಿಲ್ಲದ, ನಿತ್ಯ ಶಾಶ್ವತವಾದ ಸುಖ ಸ್ವರೂಪನಾದ, ಬೋಧ ರೂಪನಾದ, ಜ್ಞಾನ ಸ್ವರೂಪನಾದ ಆ ಬ್ರಹ್ಮನಿಷ್ಠ ಆಚಾರ್ಯನಾದ ಸದ್ಗುರುನಾಥನಿಂದ ಆ ಶಂಭುಲಿಂಗವೇ ಅಂತ ಯಾವ ತಿಳ್ಕೊಂಡ ಸುಖನು ಉಂಟು ಮಾಡುವ ಪರಮಾತ್ಮನೇ ತಾನೇ ಆಗಿ ಮಿಕ್ಕಿನ ಉಳಿದ ಹೊರಗತಿ ಎಲ್ಲವೂ ಶ್ರೇಷ್ಠ ಪದವಿಗಳೆಲ್ಲವನ್ನು ಹೇಯವೆಂದು ಈ ಉಳಿದ ಎಲ್ಲ ತನ್ನ ಬಿಟ್ಟು ಹೊರಗಿನ ತೋರುವಂತ ಏನು ಪದವಿ ಆದಾದಿಗಳು ಯಾವೇ ಇರ್ಲಿ ಅವು ಎಲ್ಲವೂ ಮಿಥ್ಯ ಅಂತ ಅನ್ನುವಂಥದ್ದನ್ನ ಹೇಯ ಸುಳ್ಳವು, ಅವು ದುಃಖಕರವಾದದ್ದು, ಅವು ಬುದ್ಧಿ ಒಳಗೆ ಪ್ರಾಪ್ತಿ ಆದಿದ್ದು, ಮನುಷ್ಯನ ಕಾರ್ಯಗಳು ಅನ್ನುವಂಥದ್ದನ್ನ ತಿಳಿದಾಗ ಇದಕ್ಕೆ ವೈರಾಗ್ಯ ಅಂತಾರ. ಇದೇ ವೈರಾಗ್ಯ ಅನ್ನುವಂಥದ್ದನ್ನ ನಿರುಪಮ ಅದ್ವಯ ನಿತ್ಯ ಸುಖಬೋಧ ರೂಪನಾದ ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಹೊರಗತಿ ಎಲ್ಲವೂ ಹೇಯವೆಂದು, ಮಿಕ್ಕಿನ ಉಳಿದ ಎಲ್ಲವೂ ಕೂಡ ಆ ಪದವಿ, ಆ ಶ್ರೇಷ್ಠ, ಆ ಗೌರವ, ಅವನಂಗ್ ಯಾರು ಇಲ್ಲ, ಏನೇನು ಅಂತಾರಲ್ಲ ಎಲ್ಲವೂ ಹೇಯ ಸುಳ್ಳದ ಒಂದು ಹೇಯವೆಂದು
ಮತಿ ದೊರೆದ ಚಲಿತ ಮಾಗಲ್ಲದೆ ವಿರತಿ ಎನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಚಲತವಾಗಿರಲು ಅಂದ್ರೆ ಚಲನ ವಲೆಯಿಂದ ರಹಿತವಾಗಲು ಇದೇ ವೈರಾಗ್ಯ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಹೋಗಿ ಅದಕ್ಕ ನಮ್ಗೆ ಇನ್ನೊಂದಿಷ್ಟು ಎಲ್ಲರಿಗೂ ಸ್ಪಷ್ಟ ಆಗಲಿ ಅನ್ನುವಂಥದ್ದನ್ನ ತಿಳ್ಸಾಕ ಅಲ್ಲಿ ನಿಜಗುಂಡ್ರು ಏನ್ ಪ್ರಯತ್ನ ಮಾಡ್ಯಾರಂದ್ರ ಅನೇಕ ಇದು ಹೇಳ್ಕೊತ ಬಂದಾರ. ಆ ಮತವಾದಿಗಳು ಎದಕ್ಕೆದಕ್ಕ ಆತ್ಮ ಅಂತಾರ, ಎದಕ್ಕೆದಕ್ಕ ಸುಖ ಅಂತಾರ, ಅವ್ರ ಎಲ್ಲರನ್ನೂ ಕೂಡ ಈ ನಿಜಗುಂಡ್ರು ಹೇಳಿದಂತ ಜ್ಞಾನ ನಾನು ಆರುವುದಿನಿ ತತ್ವಮಸಿ ಜ್ಞಾನ ಆ ಘನಶಂಭುಲಿಂಗವೇ ನಾನು ಅಂತ ತಿಳ್ಕೊಂಡಂತ ಜ್ಞಾನ ಇದು ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಗ್ತದ. ಒಬ್ಬೊಬ್ರು ಏನೇನ್ ಹೇಳ್ಯಾರಪ್ಪ ಅಂದ್ರೆ ಒಂದೊಂದು ಮತವಾದಿಗಳು ಒಂದೊಂದಕ್ಕೆ ಆತ್ಮ ಅಂದಾರ ಅನ್ನುವಂಥದ್ದನ್ನ ನೀವು ಇದನ್ನ ಕೇಳ್ತೀರಿ ಅಥವಾ ಇದು ತಿಳಿತು ಅಂತ ತಿಳಿದಿರಿ ಅಂದ್ರ ನೀವು ಧನ್ಯರು ಅಂತಿಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ. ಒಂದೊಬ್ಬರು ಚಾರ್ವಕರಾಗ್ಲಿ, ಮತವಾದಿಗಳು ಪತಂಜಲರಾಗ್ಲಿ, ಮತ್ತು ಇನ್ನ ಪೂರ್ವ ಮೀಮಾಂಸಕರಾಗ್ಲಿ ಅನೇಕ ಮಂದಿ ಮತವಾದಿಗಳು ಒಂದೊಂದಕ್ಕೆ ಆತ್ಮ ಅಂದಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ಕೊತ ಬಂದಾರ. ಸಾಂಖ್ಯರಾಗ್ಲಿ, ಪತಂಜರಾಗ್ಲಿ, ನ್ಯಾಯ ಮತದವರಾಗ್ಲಿ, ವೈಶಾಚಿಕ ಆಗ್ಲಿ, ಪೂರ್ವ ಮೀಮಾಂಸಕರಾಗ್ಲಿ, ಮತ್ತು ಕೊನೆಯದು ಯಾವ್ದಪ್ಪ ಅಂದ್ರ ಉತ್ತರ ಮೀಮಾಂಸ ಅಂದ್ರೆ ವೇದಾಂತ ಕೊನೆಗೆ ಏನ್ ಹೇಳ್ತದಪ್ಪ ಅಂದ್ರ ಇದು ಎಲ್ಲ ನಾವ್ ಏನ್ ಹೇಳ್ಕೋತ ಬಂದೇವಲ್ಲ ಇದೇ ವೇದಾಂತ. ಇವೆಲ್ಲರೂ ಒಂದೊಂದು ಮತವಾದಿಗಳು ಒಬ್ಬರು ದೇಹಕ್ಕೆ ಆತ್ಮ ಅಂತಾರ, ಏನೇನು ಹೇಳ್ಕೊತ ಹೋಗ್ತಾರ ಅನ್ನುವಂಥದ್ದನ್ನ ಅವ್ರ ಬಾಯ್ಲೇನೆ ಕೇಳೋಣ. ಯಾರು ಚಿಕ್ಕರಾಮಾರೂಢರ ಬಾಯ್ಲೇನೆ ಕೇಳೋಣ. ಅವ್ರು ಎಷ್ಟು ಚಂದ ಅದಕ್ಕ ಅರ್ಥಗರ್ಭಿತವಾಗಿ ಬರ್ದಾರ ಅಂದ್ರ ಇಲ್ಲಿ ನಿರುಪಮ ಉಪಮ ರಹಿತನಾದ ಎರಡಿಲ್ಲದವ, ನಿತ್ಯ ಇದ್ದವ, ಶಾಶ್ವತ ಇದ್ದವ, ತಾನೇ ಸುಖ ಸ್ವರೂಪನಾದವ, ಬೋಧ ರೂಪನಾದ ಅಂದ್ರೆ ಜ್ಞಾನ ಸ್ವರೂಪನಾದ ಗುರು ಬ್ರಹ್ಮನಿಷ್ಠ ಆಚಾರ್ಯನಿಂದ, ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಆ ಶಂಭುಲಿಂಗವೇ ಸುಖನು ಉಂಟು ಮಾಡುವ ಪರಮಾತ್ಮನೇ ತಾನೇ. ಮಿಕ್ಕಿನ ಉಳಿದ ಹೊರಗೆಲ್ಲವೂ ಕೂಡ ಇವು ಪದವಿಗಳೆಲ್ಲವೂ ಹೇಯವೆಂದು ದುಃಖಕಾರಿ ತಿಳಿದವನೇ ಇಂಥ ಶ್ರೇಷ್ಠನು, ಇವನೇ ವೈರಾಗಿ, ಇವತ್ತೇ ವೈರಾಗ್ಯ ಉಳ್ಳವನು ಅನ್ನುವಂಥದ್ದನ್ನ ಇದು ತಿಳಿದಿತ್ತು ಅಂದ್ರೆ ವಿರತಿ ಅಂದ್ರೆ ಇದೇ ವೈರಾಗ್ಯ ಅನ್ನುವಂಥದ್ದನ್ನ ಈ ಮೂರನೇ ನುಡಿಗಳು ಹೇಳ್ಕೋತ ಹೋಗ್ತಾರ. ಅವ್ರ ತಾತ್ಪರ್ಯವನ್ನು ಓದೋಣ್ರಿ. ಗತಿಗಳು ಅನಂತ ಉಂಟು. ಅವು ಯಾವುದೆಂದರೆ ಗತಿಗಳು ಅಂದ್ರೆ ವಿಚಾರಗಳು ಅನೇಕ ಅದಾವು. ಅವು ಯಾವ ಅಂದರೆ ಬೌದ್ಧರು ಎದಕ್ಕೆ ಆತ್ಮ ಅಂತಾರಂದ್ರ ಆಕಾಶ ಗಮನವೇ ಗತಿ ಎಂದು ಹೇಳುತ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಚಿಕ್ಕರಾಮಣ್ರು ಹೇಳ್ಕೊತ ಬಂದಾರ. ಮತ್ತೆ ಇಲ್ಲಿ ವೇದಾಂತಿಗಳನ್ನ ಮತ್ತದನ್ನ ಕೇಳ್ಕೊಳ್ಳೋಣ. ಅವ್ರಂತಾರ ಹಿಂಗ್ ಹೇಳ್ಕೊತ ಬಂದಾರ. ಇಲ್ಲಿ ಅವ್ರು ಏನ್ ಹೇಳ್ಯಾರ, ಈ ಅಂದ್ರ ಗತಿ ಅಂದ್ರ ಇಲ್ಲಿ ಆಕಾಶವೇ ಗಮನವೇ ಅಂದ್ರೆ ಆಕಾಶ ಹೋಗುದು ಬರುದು ಇದಕ್ಕೆ ಆತ್ಮ ಅಂತಂದಾರ ಅನ್ನುವಂಥದ್ದನ್ನ ಹೇಳ್ಯಾರ. ಇನ್ನ ಪೂರ್ವ ಮೀಮಾಂಸರು ಸ್ವರ್ಗಾದಿ ಲೋಕಗಳಿಗೆ ಪ್ರಾಪ್ತಿಯೇ ಗತಿ ಎಂದು ಹೇಳ್ಕೊತ ಬಂದಾರ. ಮತ್ತೆ ನೈಯಾಯಿಕರು 21 ದುಃಖಗಳ ನಿವೃತ್ತಿ ಗತಿ ಎಂದು ಹೇಳ್ಕೊತ ಬಂದಾರ. ಅಂದ್ರ ನೈಯಾಯಿಕರು ಏನ್ ಹೇಳ್ಕೊತ ಬಂದಾರ, ಎಲ್ಲಾ ದುಃಖಗಳನ್ನ ಯಾಕ ನೀವು ಮಾಡ್ತೀರಿ, ನಮ್ಗೆ ಎಷ್ಟು ದುಃಖ ಆಗ್ಯದೋ ಆ ದುಃಖಗಳನ್ನ ಕಳ್ಕೊಂಡೇವಪ್ಪ ಅಂದ್ರ ಮತ್ ನಾವ್ ಸುಖ ಸ್ವರೂಪನೇ ಅದೇವಲ್ಲ ಅನ್ನುವಂಥದ್ದನ್ನ ಅವರು ಈ ಭವ ಸಂಸಾರ ಅಂದ್ರೆ ಹುಟ್ಟು ಸಾವು ಕಳ್ಕೊಬೇಡ್ರಿ ಅಂತ ಹೇಳಂಗಿಲ್ಲ. ಅವ್ರು ಹುಟ್ಟಿ ಬರ್ರಿ, ಇವು ಬಂದಾಗ ಇಷ್ಟು ದುಃಖಗಳು ಬರ್ತಾವ, ಜಡ್ ಬಂದದ, ದವಾಖಾನಿಗೆ ತೋರಿಸ್ರಿ, ಹಸು ಆಗ್ಯದ, ಏನ್ರ ಈ ಭೂಮಿ ಇದು ಊಟ ಇರ್ಲಿಕ್ಕಂದ್ರೆ ಏನ್ರ ಮಾರಿ ಊಟ ಮಾಡ್ರಿ, ನಾಳೆ ಏನ್ ಹುಟ್ಟಿ ಬರ್ತೀರೇನು, ಭೂಮಿ ಇಟ್ಟು ಅದು ಇಟ್ಟು ಹೋಗ್ಲಕ್ ನೀವೇನು ಹುಟ್ಟಿ ಬರ್ತೀರೇನು, ಆದಷ್ಟು ಸಾಲ ಮಾಡಿ ತುಪ್ಪ ತಿಂದು ಹೋಗುಮನಂತ ಅವ್ರೊಬ್ರು ಹೇಳ್ತಾರ. ಇದೇ ದೇಯವೇ, ಇಲ್ಲಿ ದೇಹ ಭೋಗಿಸುವುದೇ ಇದೇ ಮೋಕ್ಷ ಮುಕ್ತಿ ಅನ್ನೋರು ಅದಾರ. ಹಿಂಗ ಅನೇಕ ರೀತಿಯಿಂದ ಈ ಲೋಕದೊಳಗ ನಮ್ಮ ಮನಿ ಮುಂದ ನಾವೇ ಕೇಳ್ತಿರ್ತೇವೆ, ನಮ್ ಹಿಂದ ಮುಂದಾನೆ ಇರ್ತಾರ. ಅವ್ರು ಯಾರಪ್ಪ ಅಂದ್ರ ಮತ್ತೊಂದ್ ಬ್ಯಾರೆ, ಚಾರ್ವಕರು ಬ್ಯಾರೆ, ಅವ್ರು ಮತ್ತ ಯಾರು ಪೂರ್ವ ಮೀಮಾಂಸರು ಬ್ಯಾರೆ, ಯೋಗದವ್ರು ಬ್ಯಾರೆ ಅಂತಲ್ಲ, ಇವ್ರು ನಮ್ಮಲ್ಲೇ ಇರ್ತಾರ. ನಾವು ಕಂಡ್ಕೋಬೇಕಿಷ್ಟೇ. ಇಲ್ಲಿ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಗತಿ ಅಂತ ಹೇಳ್ತಾರ. ಮತ್ತೆ ನೇಯಾಕರು 21 ದುಃಖಗಳ ನಿವೃತ್ತಿ ಗತಿ ಅದೇ ಮುಕ್ತಿ ಅಂತ ಹೇಳ್ತಾರ. ಸಾಂಖ್ಯರು ಅವ್ರ ಏನ್ ಹೇಳ್ತಾರ, ತ್ರಿತಾಪಗಳು ನಿವೃತ್ತಿ ಗತಿ ಅಂತ ಹೇಳ್ಕೊತ ಬರ್ತಾರ. ತ್ರಿತಾಪ ಅಂದ್ರೆ 3 ದುಃಖಗಳು, 3 ತಾಪಗಳು. ಅವು 3 ತಾಪಗಳು ಯಾವಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕಗಳಂತೇನ್ ಅದಾವಲ್ಲ 3 ತಾಪಗಳು. ಅವು ತಾಪಗಳನ್ನ ನಾವು ಕಳ್ಕೊಳ್ಳುದೇ, ಆ ದುಃಖಗಳನ್ನ ಕಳ್ಕೊಳ್ಳುದೇ ಗತಿ ಅಂದ್ರೆ ಮೋಕ್ಷ ಅಂತ ಅವ್ರು ಹೇಳ್ಕೊತ ಬಂದಾರ. ಪತಂಜಲರು ಕೂಡ ಅಷ್ಟಾಂಗ ಯೋಗಗಳಿಂದ 8 ಯೋಗಗಳ ಮುಖಾಂತರ ಯೋಗಗಳ ದ್ವಾರ
ಪರಮಾತ್ಮನಲ್ಲಿ ಮನಸ್ಸು ಲಯ ಹೊಂದಿರುವುದೇ ಗತಿ ಎಂದು ಅವ್ರು ಹೇಳ್ಕೊತ ಬಂದಾರ. ಇನ್ನು ಶೈವ ಸಿದ್ಧಾಂತಿಗಳು ಶಿವನಂತೆ ಶಿವನಾಗುವುದೇ ಗತಿ ಎಂದು ಅವ್ರು ಹೇಳ್ಕೊತ ಬಂದಾರ ಶೈವ ಸಿದ್ಧಾಂತಿಗಳು. ಆದ್ರೆ ಇವು ಎಲ್ಲಾ ಗತಿಗಳು ನಿಜವಾದ ಗತಿಗಳಲ್ಲ. ಯಾಕಂದ್ರೆ ಬೌದ್ಧರಿಗೆ ಗಮನದಲ್ಲಿ ವಿಶ್ರಾಂತಿ ಸಿಗುದಿಲ್ಲ. ಅಂದ್ರ ಬೌದ್ಧರು ಏನಾಗ್ತಾರ ಅಂದ್ರ ಆಕಾಶಕ್ಕೆ ಹೋಗುದು ಬರುದು ಅಂದ್ರೆ ನಿಮ್ಗೆ ವಿಶ್ರಾಂತಿ ಯಾವಾಗ ಅದಪ್ಪ ಅಂದ್ರೆ ಅವ್ರಿಗೇನು ಇಲ್ಲ ಅನ್ನುವಂಥದ್ದು ಹೇಳ್ತಾರ. ಮತ್ತ ಹೋಗುದು ಬರುದು ಇದೇ ಆಯ್ತಲ್ಲ, ಹೋಗಲಾರ್ದವ ನಾ ಬರ್ಲಾರ್ದವ ಹೋಗುದು ಬರುದು ತಿಳಿಯವ ನಾನು ಆಗ್ಲಿಲ್ಲಲ್ಲ, ನಾನೇ ಹೋಗವ ನಾನೇ ಬರವ ಅಂತ ಏನದಲ್ಲ ಅವ್ರಿಗೂ ಕೂಡ ಸುಖ ಇಲ್ಲ, ಅದು ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಯಾವಾಗ ಗುರ್ತಕ್ಕದಂದ್ರೆ ಇಂಥ ಸತ್ಸಂಗದೊಳಗೆ ಭಾಗಿಯಾದವ್ರಿಗೆ ಗುರ್ತಕ್ಕದ, ವೇದಾಂತ ಕೇಳೋರಿಗೆ ಗುರ್ತಕ್ಕದ. ಒಂದೊಂದು ಮತವಾದಿಗಳು ಅವನೇ ಶ್ರೇಷ್ಠ ಅನ್ಕೋತ ಅವಕ್ಕೆ ಬಣ್ಣ ಹಚ್ಕೋತ ಅವನೇ ರೂಪರೇಷನ್ ಮಾಡ್ಕೋತ ಅವಕ್ಕೆ ಶ್ರೇಷ್ಠ ಅಂತ ಲೋಕದ ಜನರಿಗೆ ಕೂಡ ಏನಾಗಿರ್ತದ ಅದೇ ಭೋಗದ ಆಸೆನೆ ಬೇಕಾಗಿರ್ತದ. ಅವರು ಕೂಡ ವೈಭೀಕರಣ ಮಾಡಿ ಅವರೇ ಹೇಳ್ತಾ ಇರ್ತಾರ. ಅವ್ರು ಹೇಳೋ ಮಾತು ಬಹಳ ಚಂದ ಹಿಡಿಸ್ತದ. ಅವ್ರು ಏನ್ ಹೇಳ್ತಿರ್ತಾರ ಅಂದ್ರ ಅಲ್ಲಿ ಸ್ವರ್ಗ ಲೋಕಕ್ಕೆ ಹೋದೇವಂದ್ರ ಅಲ್ಲಿ ಊರ್ವಶಿ ರಂಬೆ ಇರ್ತಾರ, ಭಾರಿ ಇರ್ತಾರ ಅಂತೇಳಿ ಮತ್ತೆ ಇದು ಇಲ್ಲೇ ಭಯಕ್ಕೆ ಇಟ್ಕೊಂಡು ಕೊರಗ್ತಿರ್ತದ. ಮತ್ತಿಷ್ಟು ಇದಕ್ ಮುಪ್ಪಾಗಿರ್ತದ, ಇದಕ್ಕ ಇಂದ್ರಿಯಗಳ ತಾಕತ್ ಕಳ್ಕೊಂಡಿರ್ತದ, ಇದಕ್ ಆಸೆ ಹಚ್ತಾರ. ಇದಕ್ ಆಸೆ ಹಚ್ಚನ ಸ್ವರ್ಗ ಐತಿ, ಅಲ್ಲಿ ದಾನ ಧರ್ಮ ಮಾಡಿದ್ರ ಸ್ವರ್ಗಕ್ಕೆ ಹೋಗ್ತೇವೆ, ಅಲ್ಲಿ ಭೋಗ ಮಾಡ್ತೇವೆ ಅನ್ನುವಂಥದ್ದನ್ನ ಹಿಂಗ ರಂಜನೀಯವಾಗಿ ಹೇಳ್ತಾರ. ಮತ್ ಇನ್ನೊಂದಿಷ್ಟು ಕವಿಗಳಂತೂ ಅದಾರ ಅವ್ರು. ಇವತ್ ಅವ್ರ ಕವಿಗಳಂದ್ರ ಇವತ್ತ ಯಾರಪ್ಪ ಅಂದ್ರ ಕಾಳಿದಾಸನು ಕವಿನೂ ಕೂಡ ಹೇಳ್ತಾನ. ಅವಂದು ಒಂದು ಏನದ ಅಂದ್ರ ಈ ಭೋಗದೊಳಗ ಬಹಳ ಸುಖ ಅದಂತ ಅವ್ನ ಕವಿಗಳನ್ನ ವರ್ಣನೆ ಮಾಡ್ತಾನ. ಹೆಣ್ಣಿನ ಹೊಗಳ ತುಟಿ ಏನೋ, ಅವಳ ಕಣ್ಣೇನೋ, ಅವ್ರದ್ದು ಏನೇನೋ ಹೊಗಳ ಮಾಡಿ ನಮ್ಮನ್ನೇ ಮತ್ತಿಷ್ಟು ರಂಜನೆ ಮಾಡಿ ಮತ್ತ ಭೋಗದಾಗೆ ಕೆಡೋರದಾರ. ಆದರೆ ಇವು ಎಲ್ಲವನ್ನ ಆರೈದು ವಿಚಾರ ಮಾಡಕ್ ನೋಡಿದ್ರ ಇವು ಏನ್ರ ಸುಖ ಸ್ವರೂಪನೇ ಅದಾವಂದ್ರೆ ಇವು ಇಲ್ಲ ಅನ್ನುವಂಥದ್ದ ನಮ್ಗೆ ಗುರ್ತಾಲಕ. ಹಿಂಗ ಮತವಾದಿಗಳಾಗಲಿ ಹಿಂಗ ಪಂಗಡದವರಾಗ್ಲಿ ಹಿಂಗ್ ಹೇಳ್ತಾರಪ್ಪ. ಅವು ಯಾವುದನ್ನು ನಂಬದೆ ನೀನು ಮೊದಲು ವೈರಾಗ್ಯ ಉಳ್ಳವನಾಗು. ಇವತ್ತೇ ಅವಕನ್ನೆಲ್ಲವನ್ನೂ ತ್ಯಾಗ ಮಾಡಿ ನಿನ್ನೊಳಗಿರುವಂತ ನಿಜ ಸ್ವರೂಪ ಜ್ಞಾನವನ್ನ ನೀ ಮಾಡ್ಕೊಂಡಿ ಅಂದ್ರ ನಿನಗ ಭವನೂ ಇಲ್ಲ, ಸಾವನು ಇಲ್ಲ, ಸುಖ ಹೊರಗೆ ಇಲ್ಲ, ನಿನ್ನೊಳಗೆ ಅದು ಎಲ್ಲವೂ ನೀನೇ ಅದಿ ಅನ್ನುವಂಥದ್ದನ್ನ ಇವತ್ತ ನಮಗೆ ವೇದಾಂತ ಸ್ಪಷ್ಟ ಮಾಡಿ ತಿಳಿಸಿ ಹೇಳ್ತದ. ಮತ್ತ ಇನ್ನು ಅನೇಕ ಮಂದಿ ನೋಡಿ ಏನ ಹೇಳ್ತಾರ, ಇನ್ನು ಪೂರ್ವ ಮೀಮಾಂಸಕರು ಹೇಳತಕ್ಕಂತ ಅವ್ರ ಅದಕ್ಕೆ ಮೋಕ್ಷ ಮುಕ್ತಿ ಅಂತಾರ ಅಂದ್ರ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಪುಣ್ಯ ಇರುವ ತನಕ ಇರುತ್ತದೆ. ಅಂದ್ರ ಸ್ವರ್ಗಾದಿ ಲೋಕವೇ ಮೋಕ್ಷ, ಸ್ವರ್ಗಕ್ಕೆ ಹೋಗುದೇ ಅಂದ್ರೆ ಸ್ವರ್ಗಕ್ಕೆ ಯಾವ್ದು ಹೊಕ್ಕದ ಅನ್ನೋದು ಗುರ್ತಿರಂಗಿಲ್ಲ. ಸುಮ್ನೆ ಸುಳ್ಳ ಕಲ್ಪನೆ ಹೇಳಿ ಆ ಸ್ವರ್ಗ ಲೋಕದ ಇನ್ನೊಂದು ವೈಷ್ಣವ ಲೋಕದ ಆ ಲೋಕದ ಈ ಲೋಕದ ಅಂತೇಳಿ ದ್ವೈತವಾದಿಗಳು ಹೇಳೋದನ್ನ ನೋಡಿದ್ರ ವಿಚಾರ ಮಾಡಿದ್ರು ಎಲ್ಲವೂ ಸುಳ್ಳೇ ಅದಾವು. ಸ್ವರ್ಗ ಲೋಕ ಎಂಬುದು ಬೇರೆ, ಇಲ್ಲೇ ಎಲ್ಲ ಸತ್ಯ ನಡೆಯುವುದೇ ದೇವಲೋಕ, ಮಿಥ್ಯೆ ನಡೆಯುವುದೇ ಪಾತಾಳ ಲೋಕ ಅನ್ನುವಂಥವ್ರು ಬಸವಣ್ಣವರು ಸ್ಪಷ್ಟ ಕಲ್ಪನೆ ಕೊಟ್ಟರು. ಹಂಗಿಲ್ಲಿ ಇವು ಎಲ್ಲವೂ ಕೂಡ ನಮಗೆ ಸುಳ್ಳು ಹೇಳೋರೆ ಬಹಳ ಮಂದಿ ಅದಾರ ಅನ್ನುವಂಥದ್ದನ್ನು ಗುರ್ತಾಗಂತೇಳಿ ನಿಜಗೊಂಡು ಇಂಥವೆಲ್ಲ ಮತವಾದಿಗಳನ್ನು ಒಪ್ಪಬೇಡ್ರಿ. ವೇದಾಂತವನ್ನ ನಂಬಿದ್ರ ಇನ್ನು ದೃಕ್ಕ ಜ್ಞಾನ ಆಯ್ತು ಅಂದ್ರೆ ಈ ಜಗತ್ತೇ ದೃಶ್ಯ ಆಗ್ತದ ಅನ್ನುವಂಥದ್ದನ್ನ ಗಟ್ಟಿ ಹೇಳಕವ್ರು ಇಲ್ಲಿ ಎಲ್ಲವೂ ನಮ್ಗೆ ಉದಾಹರಣೆ ಕೊಟ್ಟು ಹೇಳ್ತಾರ. ಇವ್ರು ಇಲ್ಲಿ ನಿಲ್ತಾರ, ಇವ್ರು ಇದಕ್ಕೆ ಸ್ವರ್ಗ ಅಂತ ತಿಳ್ಕೊಂಡಾರ, ಇದಕ್ಕೆ ಜ್ಞಾನ ಅಂತ ತಿಳ್ಕೊಂಡಾರ. ಇವೆಲ್ಲವೂ ಕೂಡ ಹೆಂಗದಾವು ದೃಶ್ಯ ಪದಾರ್ಥಗಳನ್ನ ಎಲ್ಲವನ್ನ ಅರಿಯುವುದರಿಂದ ಈ ದೃಶ್ಯ ಪದಾರ್ಥಗಳದಾವು. ಚಿತ್ತರದ ಗೊಂಬೆಗಳು ಹೆಂಗದಪ್ಪ ಅಂದ್ರೆ ಹೆಂಗವು ಸುಳ್ಳೆ ಅದಾವು. ಚಿತ್ತರದ ಹಣ್ಣ, ಆ ಹಣ್ಣು ಏನ್ರ ತಿನ್ನಾಕ್ ಬರ್ತದನಂದ್ರ ತೋರ್ತಾವ, ಅವು ತಿನ್ನಾಕ್ ಬರ್ಲಾರ್ದಂಗ ಅದಾವಲ್ಲ, ಹಂಗ ಇವೆಲ್ಲ ಸುಳ್ಳೆ ಅದಾವು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ. ಇನ್ನು ಪೂರ್ವ ಮೀಮಾಂಸಕರು ಹೇಳತಕ್ಕ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿ ಪುಣ್ಯ ಇರುವ ತನಕ ಇರುತ್ತದೆ ಅಂತ ಮತ್ತ ಅವ್ರು ಹೇಳ್ತಾರ. ಅವ್ ಎಲ್ತಾನೆ ಇರ್ತದಪ್ಪ ಸ್ವರ್ಗಾದಿ ಲೋಕಗಳು ಸುಖ, ಪುಣ್ಯ ಇರುತ್ತಾನೆ ಇರ್ತದೆ, ಪುಣ್ಯ ತಿರ್ಗ ಮತ್ ಇಲ್ಲೇ ಬರ್ಬೇಕು ಅಂದ್ರೆ ಎಲ್ಲಿ ಐತಿ ನಿಮ್ಗೆ ಸ್ವರ್ಗ ಅನ್ನುವಂಥದ್ದನ್ನ ಇಲ್ಲಿ ಅವರು ಮತ್ತಿಷ್ಟು ಸುಳ್ಳ ಅಂತ ಹೇಳ್ತಾರ. ಮತ್ತ ನೇಯ 20 ನಿವೃತ್ತಿ ಅಂತ ಹೇಳು, ಆದ್ರೆ ಸುಖ ಪ್ರಾಪ್ತಿ ಅಂತ ಹೇಳುವುದಿಲ್ಲ. ಅವ್ರಿಗೆ ಸುಖ ಅಂದ್ರ ಸರ್ವ ದುಃಖಗಳ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಹೇಳುವುದಿಲ್ಲ. ಅವ್ರ ದುಃಖಗಳನ್ನ ನಿವೃತ್ತಿ ಬರೇ ನಿವೃತ್ತಿ ಮಾಡಿದ್ರೆ ಹೋಯ್ತು. ಮತ್ತೆ ಸುಖ ಕಾಣುವುದು ಹೆಂಗ, ಸುಖ ಹೊಂದುದು ಹೆಂಗ ಅನ್ನುವಂಥದ್ದನ್ನ ಅಲ್ಲಿ ಕೂಡ ಅವ್ರನ್ನು ಅಲ್ಲ ಗೊತ್ತು ಬಂದಾರ. ಇಲ್ಲಿ
ಅಂದರೆ ಸುಖ ಪ್ರಾಪ್ತಿ ಎಂದು ಹೇಳುವುದಿಲ್ಲ. ಆದ್ರಿಂದ ಇದು ಯೋಗ್ಯ ಗತಿ ಅಲ್ಲ. ಇನ್ನು ಸಾಂಖ್ಯರು ತ್ರಿತಾಪಗಳಿಗೆ ನಿವೃತ್ತಿ ಹೇಳುತ್ತಾರೆ. ಇವುಗಳಿಗೆ ಮೂಲ ಕಾರಣವಾದ ಅಜ್ಞಾನವೇ ನಿವೃತ್ತಿ. ಅಜ್ಞಾನದ ನಿವೃತ್ತಿ ಹೇಳುವುದಿಲ್ಲ. ಆದ್ದರಿಂದ ಅದು ಯೋಗ್ಯವಲ್ಲ. ಪತಂಜಲರು ಕೂಡ ಅಷ್ಟಾಂಗ ಯೋಗಗಳ ದ್ವಾರ ಪರಮಾತ್ಮನಲ್ಲಿ ಮನಸ್ಸನ್ನ ಲಯವನ್ನ ಹೇಳುತ್ತಾರೆ. ಯಾರು? ಪತಂಜಲಿಯರು ಕೂಡ ಅಷ್ಟಾಂಗ ಯೋಗದ ಮುಖಾಂತರ ಆ ಪರಮಾತ್ಮನಲ್ಲಿ ಮನಸ್ಸನ್ನ ಲಯ ಮಾಡುವುದಕ್ಕೆ ಮುಕ್ತಿ ಅದಕ್ಕೂ ಗತಿ ಅಂತ ಹೇಳ್ಕೊತ ಬಂದಾರ. ಆದ್ರೆ ಇವರಿಗೂ ಕೂಡ ಜೀವ ಬ್ರಹ್ಮದ ಏಕತ್ವ ನಿಶ್ಚಯ ಇರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮತ್ತೆ ಅವ್ರಿಗೆ ಹೆಂಗ ನಿಶ್ಚಯ ಇರುವುದಿಲ್ರಿ ಅಂತೇಳಿ ಮತ್ ಪ್ರಶ್ನೆ ಮಾಡ್ಕೊಳ್ಳೋಣ ನಾವೇ. ಇಲ್ಲಿ ಯೋಗ ಮಾಡ ಮುಂದ ನಮ್ಮ ಮನಸ್ಸು ಸ್ಥಿತಿಯಾಗಿರ್ತದ. ಹೆಂಗ ಇರ್ತದಂದ್ರ ಧ್ಯಾನ ಮಾಡ ಮುಂದ ಎಲ್ಲಾ ವಿಷಯಗಳನ್ನ ತೆಳಗ ಮಾಡಿ ಮ್ಯಾಗ ನಾವು ಆತ್ಮನ ಸ್ಥಿತಿ ಒಳಗಿದ್ದಾಗ ನಾವು ಆತ್ಮಕಾರ ವೃತ್ತಿ ಆಗಿರ್ತದ. ಅವಾಗ ನಮಗೂ ಸುಖ ತೋರ್ತದ, ಆನಂದ ತೋರ್ತದ. ಮತ್ತ ಅದೇ ವೃತ್ತಿಗಳು ಬಹಿರ್ಮುಖ ಆದಾಗ, ಹುಟ್ಟುಕತ್ತು ಬಂದಾಗ ಅಥವಾ ಯಾವುದೇ ಒಂದು ಕಾರಣದಿಂದ ನಾವು ವೃತ್ತಿ ಹೊರಗೆ ಬತ್ತು ಅಂದ್ರ ಮತ್ತೆ ಈ ಪ್ರಪಂಚದ ಏನು ವ್ಯವಹಾರಗಳು ಎಲ್ಲ ಬಂದ್ ನಮ್ಮಲ್ಲಿ ಏನಾಕ್ಕವು ಆವರ್ಸ್ಕೊಂಡ್ಬಿಡ್ತಾವ. ಅವಾಗ ಆ ಸ್ಥಿತಿ ಏನಾಗಿತ್ತ, ಯೋಗ ಮಾಡೋ ಮುಂದ ಆ ಸ್ಥಿತಿ ಉಳಿತದ ಅನ್ನೋದು ಉಳಿದಿಲ್ಲ. ಯಾಕಂದ್ರೆ ಇರೋದು ಒಂದೇ ಮನ. ಆ ಮನ ಅಲ್ಲಿ ಆ ಪರಮಾತ್ಮನಲ್ಲಿ ಸಿಲುಕಿದೆ ಅಂದ್ರೆ ನಿನಗೆ ಭವ ಇಲ್ಲ. ಮತ್ತ ಆ ಮನ ಹೊರಗೆ ಬಂದು ವ್ಯವಹಾರ ಮಾಡೋ ಮುಂದ ಮತ್ತೆ ವಿಷಯ ಆಕಾರ ಆಗ್ತದ. ಆಗುದ್ರಿಂದ ಯೋಗದಿಂದಲೂ ಮೋಕ್ಷ ಇಲ್ಲ, ಜ್ಞಾನ ಒಂದಿದ್ದರೆ ಸಾಕು ಮೋಕ್ಷಕ್ಕೆ ಅನ್ನುವಂಥದ್ದನ್ನ ಒತ್ತಿ ಹೇಳ್ಕೊಂತ ಬಂದಾರ. ಅಂದ್ರೆ ಇಲ್ಲಿ ಪತಂಜಲರ ಯೋಗಕ್ಕಿಂತ ಅದನ್ನು ಕೂಡ ಪರಮಾತ್ಮನ ಮನಸ್ಸಿನ ಲಯನ ಹೇಳುತ್ತಾರೆ. ಆದರೆ ಇವರಿಗೆ ಜೀವ ಬ್ರಹ್ಮದ ಏಕತ್ವ ನಿಶ್ಚಯ ಇರುವುದಿಲ್ಲ. ಜೀವ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ, ನಾನೇ ಆ ಜೀವನೇ ಬ್ರಹ್ಮನಿದ್ದೇನೆ ಅಂತೇಳಿ ಅಯ್ಯೋ ಯೋಗ ಮಾಡೋರಿಗೂ ಕೂಡ ನಿಶ್ಚಯ ಇರುವುದಿಲ್ಲ ಅನ್ನುವಂಥದ್ದನ್ನ ಅವ್ರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಗತಿ ಸಿಗಬಹುದು. ಅಂದ್ರೆ ಇನ್ನೂ ಅನೇಕ ಲೋಕಗಳದಾವಂತ, ಆ ಲೋಕ ಗತಿ ಹೊಂದಬಹುದು. ಆದರೆ ಮೋಕ್ಷ ಅನ್ನೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೋತ ಬಂದಾರ. ಮತ್ತು ಜಗತ್ತಿನ ಸತ್ಯತ್ವದ ಮತಿ ನಿವೃತ್ತಿ ಆಗುದಿಲ್ಲ ಅಂತಂದ್ರ ಜಗತ್ತಿನಿದು ಮಿಥ್ಯತ್ವದ ನಿಶ್ಚಯ ಇರುವುದಿಲ್ಲ. ಜಗತ್ತ ಸುಳ್ಳು ಅಂತೇವಿ, ಆದ್ರೆ ಮಿಥ್ಯ ಅಂತ ನಿಶ್ಚಯ ಆಗ್ಯದನು ಅಂದ್ರೆ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು. ಮಿಥ್ಯತ್ವದ ನಿಶ್ಚಯ ಆಗ್ಬೇಕು. ಹೆಂಗಂದ್ರ ನಾವು ಇವತ್ ಯಾವುದೇ ವ್ಯವಹಾರ ಸುಳ್ಳ ಅಂತ ಹೇಳ್ತೇವೆ. ಸುಳ್ಳ ಅಂತಂದಾಗ ಮತ್ತವು ನಮ್ ಯಾವ ವ್ಯವಹಾರದಾಗ ಅವನೇ ಬಳಸ್ಕೊಂಡ್ರೆ ಅವು ನಮ್ ಖರೇನೆ ಆಗ್ತಾವ. ಇವು ಕನಸಿನ ಪದಾರ್ಥಗಳು ಹೆಂಗ ಮಿಥ್ಯ ಅದಾವ್ ಸುಳ್ಳು ಅದಾವ ಅಂತ ಹಿಂಗ ನಿಶ್ಚಯ ಆಯ್ತು ಅಂದ್ರ ನಮಗ ಕನಸಿನೊಳಗೆ ಏನೇನೋ ಪದಾರ್ಥಗಳು ಎಲ್ಲಾ ಅದಾವ ಅಂದ್ರು ಕೂಡ ಅವು ಎಚ್ಚರಾದಗಳ ಹೆಂಗ ಮಿಥ್ಯ ಅಂತ ನಮ್ಗೆ ನಿಶ್ಚಯ ಆಗ್ತದ. ಹಂಗೆ ಯಾವೇ ವ್ಯವಹಾರಗಳು ತೋರಿದ್ರು ಕೂಡ ಇವು ಸುಳ್ಳೇ ಅದಾವ ನಿಶ್ಚಯ ಆಯ್ತು ಅಂದ್ರ ಅವು ಏನು ಮಾಡುದಿಲ್ಲ. ಅದಕ್ಕಿಲ್ಲಿ ನಿಶ್ಚಯ ಜ್ಞಾನ ಅಲ್ಲಿ ಮಿಥ್ಯ ಅಂತೇವೆ, ಆದ್ರೆ ನಿಶ್ಚಯ ಜ್ಞಾನ ಆಗಿಲ್ಲ ಅಂತೇಳಿ ಮತ್ತೆ ನಮ್ಗೆ ಸ್ಪಷ್ಟ ಹೇಳ್ತಾರ. ಆದ್ರೆ ಜೀವ ಬ್ರಹ್ಮದ ಏಕತ್ವದ ನಿಶ್ಚಯ ಇರುವುದಿಲ್ಲ ಮತ್ತು ಜಗತ್ತಿನ ಸತ್ಯತ್ವದ ಮತಿ ನಿವೃತ್ತಿ ಆಗುದಿಲ್ಲ ಮತ್ತು ಜಗತ್ತಿನ ಸತ್ಯತ್ವದ ಮತಿ ನಿಶ್ಚಯ ಆಗುದಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಒಂದು ಗ್ರೂಪ್ ನ ಮಾತಾಡ್ತಿದ್ರು. ಮತ್ ಯಾರ ನಮ್ ಲಗ್ನಕ್ಕ ಒಂದ್ ಬಾಳ್ ಪರಿಚಯ ಏನೋ ಆತ್ಮೀಯರಿದ್ದವ್ರು ಬರ್ರಿಪ್ಪ ಊರಿಗೆ ಬಂದ್ರಿ ಆರಾಮ ಅಂತ ಕೇಳ್ತಾರ. ಬಾಳ್ ಪರಿಚಯ ಇಲ್ಲದವ್ರ ಲಗ್ನಕ್ಕ ಅವ್ರ ಏನ ತಿಳ್ಕೊಂಡಾರಿ, ಅವ್ರು ಹೇಳ್ಯಾರ, ಅವ್ರು ನಮ್ ಯಾಕೆಯವ್ರ ಅದಾರ, ನಮ್ಮ ಊರವ್ರ ಅದಾರ ಅಂತ ಹೋಗ್ತೇವೆ. ಅಲ್ಲಿ ಯಾಕೆ ಹೋಗ್ತೀವಪ್ಪ ಅಂದ್ರ ಅವ್ರು ಏನ್ರ ತಿಳ್ಕೊತಾರ, ಇನ್ನ ಲೋಕದ ನಚ್ಚಿನೊಳಗೆ ಅದ ನೀವ ಅವ್ರೇನ್ ತಿಳ್ಕೊತಾರ ಅಂತ ನಮ್ಗ ವಿಚಾರ ಬರುದಿಲ್ಲ. ಹಿಂಗ ನಾವ್ ಹೇಳ್ಯಾರಪ್ಪ ಹೋಗಬೇಕು, ಕರ್ದಾರ ಹೋಗಬೇಕು ಅನ್ನುವಂಥದ್ದನ್ನ ಇನ್ನ ನಮ್ಗೆ ಏನಾಗ್ಯದ, ಈ ಸಮಾಜದೊಳಗೇನ ಪ್ರೇಮ ಕಡಿಮೆ ಆಗಿಲ್ಲ, ಏನ ಸಮಾಜ ನಮ್ಗೆ ಬೇಕು ಅನ್ನೋ ಬಯಕೆ ಅದ. ಅದಕ್ಕ ನಾವ್ ಏನ್ ಆಗ್ತೇವ ಅಂದ್ರೆ ಇವತ್ತು ಬಿಸಿಲಾಗ ನಾವ್ ಲಗ್ನಕ್ಕೆ ಹೋದ್ರೆ ಎಷ್ಟು ದುಃಖ ಆಗ್ತದ ನಮ್ಗೆಲ್ಲರಿಗೂ ಗೊತ್ತದ. ಏನೋ ಇದ್ದುವಪ್ಪ ಬಿಡ್ಲಾರ್ತಿದ್ವು, ಒಂದ್ ಸತ್ಸಂಗ ಬಂದಿದ್ರು, ಒಂದ್ ಮನ್ಯಾನ ಕಾಣಿತ್ತು. ಯಾಕಂದ್ರ ಈ ಬಿಸಿಲಾದ ಅಂತ ನಮ್ಗ್ ಗುರ್ತಾಗಲಿ, ಬಿಸಿಲು ತ್ರಾಸ ಆಗ್ತದ ಅಂತ ಹೇಳಿದ್ರು. ಈ ಲೌಕಿಕರಿಗೆ ಹಿಂಗ್ ಹೇಳಕ್ ಬರುದಿಲ್ಲ. ನಮ್ಗ್ ಯಾಕೆ ಇದ್ರಾಗ ಅದೇವಿ ಇದು ನಿತ್ಯ ಅಂತ ಹೇಳ್ತೇವೆ ಅಂದ್ರೂ ಕೂಡ ನಾವ್ ಏನ್ ಮಾಡ್ತೇವೆ, ಅವ್ರು ಏನ್ರ ತಿಳ್ಕೊಂಡಾರಪ್ಪ ಹೇಳ್ಯಾರಪ್ಪ ಸಮಾಜ ಮತ್ ತಪ್ಪು ತಿಳ್ಕೊತದ, ನಿನ್ ಯಾರು ತಪ್ಪ ತಿಳ್ಕೊಂಡು ನಿನ್ನ ಭಾವನ ತಿಳ್ಕೊಂಡು ಇಂತ ಬಿಸಿಲೊಳಗ ಎಷ್ಟು ಹೈರಾಣಾಗಿ ನೀ ಮನೆಗ್ ಬರ್ತಿ ಅಂದ್ರ ನಿನ್ಗೇನ ವೈರಾಗಿ ಏನು ಬಂದದ ಅನ್ನುವಂಥದ್ದನ್ನ ನಿನ್ನೆಲ್ಲಿ ಚರ್ಚೆ ಮಾಡ್ತಿದ್ರು. ಹೌದಲ್ಲ ಅನಿಸ್ತು ನಮಗೂ, ಅದು ಖರೇನೆ ಅದ. ನಾವು ಕೂಡ ಅಷ್ಟೇ ಈಗ ಸುಳ್ಳ ಅಂದ್ರ ಇಂತ ಬಿಸಿಲಿನೊಳಗೆ ತಾಪವನ್ನೇ ಹೊಂದ್ತೇವೆ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ. ಈ ಕಾರಣದಿಂದ ಇದು ಸಹ ಯೋಗ್ಯ ಗತಿ ಅಲ್ಲ. ಶೈವ ಸಿದ್ಧಾಂತಿಗಳು ಶಿವನಾಗುವುದನ್ನು ಹೇಳುತ್ತಾರೆ, ಶಿವನೇ ತಾನಾಗಿರುವುದನ್ನು ಹೇಳುವುದಿಲ್ಲ. ಶಿವನಂತೆ ನಾವು ಶಿವನ ಆಗಬೇಕು ಅಂತ ಹೇಳ್ತೇವೆ. ಅವನಂಗೆ ನಾನು ಆಗ್ಬೇಕು,
ಇವತ್ತ ಆ ರಾಜಕುಮಾರ ಪದ ರಾಜಕುಮಾರನನ್ನ ದಾಟಿ ಮ್ಯಾಗ ಆಡ್ತೇವೆ. ಆದ್ರ ನಾವ್ ರಾಜ್ಕುಮಾರ್ ಹಾಕಿವನಂದ್ರ ಆಗುದಿಲ್ಲ. ಅವ್ ಮತ್ತೆ ಏನಂತಾರ ಡುಪ್ಲಿಕೇಟ್ ರಾಜ್ಕುಮಾರ್ ಪದ ನೋಡಪ್ಪ ಅಂತಾರ. ಒರಿಜಿನಲ್ ಪದ ಆಡಿದಂದ್ರ ಅದಕ್ಕೆ ಎಷ್ಟು ಗೌರವ ಇರ್ತದ, ನಾವ್ ಎಷ್ಟೇ ಅದಕ್ ಮಹತ್ವ ಇರ್ತದ. ಆದ್ರ ನಾವ್ ಶಿವನಂದ ಡಾಕ್ಟರ್ ರಾಜ್ಕುಮಾರ್ ನಂಗೆ ನಾವ್ ಪದ ಹಾಡಕ್ ಹೋದೇವ ಅಂದ್ರ ಏನಾಕದ, ಅದು ಒಂದು ಡುಪ್ಲಿಕೇಟ್ ಅವನ ಪದ ಅಂತ ಹಿಂಗ್ ನಮ್ಗೆ ಹೆಂಗ್ ಭೇದ ತೋರಿಸ್ತದ. ಹಂಗ ಇಲ್ಲಿ ಕೂಡ ನಾವು ಶಿವನಂತೆ ಬರ್ತದಂದ್ರ ಆಗುದಿಲ್ಲ. ಇಲ್ಲಿ ದ್ವೈತಾಪತಿ ಪದ ಏನಾಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಅದ್ರ ನಮ್ ವೇದಾಂತ ಏನ್ ಹೇಳ್ತದ, ಶಿವನೇ ನೀನದಿ ಮತ್ತು ಶಿವನಂತೆ ಅವನಂಗ ಹೋಲಿಕೆ ಕೊಟ್ಟು ಹೇಳಂಗಿಲ್ಲ, ಅವನ ಅಂತ ಹೇಳುದಿಲ್ಲ, ಶಿವನೇ ನೀನದಿ ಅನ್ನುವಂಥದ್ದನ್ನ ವೇದಾಂತ ಹೇಳ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಎಲ್ಲರಿಗೂ ಗಟ್ಟಿಯಾಗ್ಲಿ. ಇದು ಸಹ ಯೋಗ ಗತಿ ಅಲ್ಲ. ಶೈವ ಸಿದ್ಧರು ಶಿವನಂತೆ ಶಿವನಾಗೋದನ್ನ ಹೇಳುತ್ತಾರೆ, ಶಿವನೇ ತಾನಾಗುವುದನ್ನು ಹೇಳುದಿಲ್ಲ. ಆದ್ದರಿಂದ ಇವರಲ್ಲಿ ಸಜಾತಿ ಭೇದ ನಿವೃತ್ತಿ ಆಗುದಿಲ್ಲ. ಆ ಕಾರಣದಿಂದ ಇದು ಯೋಗ್ಯ ಗತಿ ಅಲ್ಲ. ವೇದಾಂತಿಗಳು ಪರಮಾತ್ಮನ ಸ್ವರೂಪವೇ ತಾನೆಂದಿರುತ್ತಾರೆ. ಇದೇ ಶ್ರೇಷ್ಠವಾದ ಗತಿಯು. ಏನ್ ಹೇಳ್ತಾರ, ಈ ವೇದಾಂತಿಗಳು ಪರಮಾತ್ಮನ ಸ್ವರೂಪವೇ ತಾನೆಂದು ಹೇಳುತ್ತಾರೆ. ಇದೇ ಶ್ರೇಷ್ಠವಾದ ಗತಿಯು. ಈ ರೀತಿ ವಿಚಾರ ಉಪಮಾನ ರಹಿತವಾದ ಮತ್ತು ಸತ್ತು ಚಿತ್ತು ಆನಂದ ಸ್ವರೂಪನಾದ ಶಂಭುಲಿಂಗವೇ ತಾನಾಗಿ ಉಳಿದ ಪದವಿ ಎಲ್ಲವೂ ದುಃಖ ರೂಪವಾದಂತವಳೆಂಬ ಬುದ್ಧಿ ಉಳ್ಳವನಾಗಿ ಚಲನವಲನೆಯಿಂದ ರೈತನಾಗಿದ್ದರೆ ಅದೇ ವೈರಾಗ್ಯವನ್ನು ತಿಳಿಸ್ಕೊಳ್ತದ ಅನ್ನುವಂಥದ್ದನ್ನ ಇಲ್ಲಿ ವೈರಾಗ್ಯದ ಬಗ್ಗೆ ಸಾಕಷ್ಟು ನಮ್ಗೆಲ್ಲವನ್ನೂ ತಿಳಿಸ್ಕೋತ ಬಂದರ. ಇಲ್ಲಿ ಎರಡು ಪದಗಳನ್ನು ಮುಗಿತಾವ ಅನ್ನುವಂಥದ್ದನ್ನ ಜೀವ ಸಂಬೋಧನ ಸ್ಥಳದೊಳಗ ನಮಗಿಲ್ಲಿ ಜೀವನ ಬಗ್ಗೆ ಹೇ ಆಗ್ಲಿ, ಜೀವಕ್ಕೆ ನಾವು ಈ ಭೋಗದ ವ್ಯವಹಾರಗಳನ್ನು ಶರೀರ ನಾನಂತ ತಿಳ್ಕೊಂಡು ಎಷ್ಟು ಹೇಯವಾದ ಕಾರ್ಯಗಳನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ನಮಗ್ ಗೊತ್ತಾಗ್ತದ. ನಾವು ಮಾಡೋ ಕಾರ್ಯಗಳನ್ನ ಎಷ್ಟು ಇದನ್ನ ಒಪ್ಕೊಂಡಿನಿ, ಎಷ್ಟು ಇದು ಅನಿತ್ಯವಾದ ಸತ್ಯವನ್ನು ಒಪ್ಕೊಂಡಿನಿ ಅನ್ನೋದು ನನ್ನ ಮನಸ್ಸಿಗೆ ನನಗೆ ಗುರ್ತಾಗ್ತವ್ರಿ. ನನಗೆ ಗುರ್ತಾಗ್ತದ. ಅದಕ್ಕೆ ನನ್ನ ದೋಷಗಳನ್ನ ನಾ ಕಳ್ಕೊಂಡು ಆ ಪರಮ ವೈರಾಗ್ಯ ಉಳ್ಳವನಾಗಿ ಈ ಜೀವನದ ಭೋಗಗಳ ಬಗ್ಗೆ ಜಿಗುಪ್ಸೆ ಬಂದಿ ಆ ಪರಮಾತ್ಮ ಸ್ವರೂಪನೇ ನಾನು ನೀನೋದಿನಿ ಅನ್ನುವಂಥದ್ದನ್ನ ನಾವು ಒಪ್ಕೊಂಡೇವಂದ್ರ ಮುಂದೆ ನೀತಿ ಉಳ್ಳವರಾಗಿ ಯೋಗದೊಳಗ ಮನಸ್ಸನ್ನು ಸ್ಥಿತಿ ಮಾಡಿ ಆ ಪರಮಾತ್ಮ ನಾನೇ ಇದೀನಿ ಅನ್ನುವಂತ ಜ್ಞಾನ ಪ್ರತಿಪಾದನದೊಳಗ ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಕೂಡ ಈ ಜೀವ ಸಂಬೋಧನ ಸ್ಥಳ 20ನೇ ಪದವನ್ನ ನಾವು ನೀವು ಕೂಡ ಕೇಳ್ಕೋತ ಚರ್ಚೆ ಮಾಡ್ಕೋತ ಬಂದಿವಿ. ಇದನ್ನ ಇನ್ನಿಷ್ಟು ನಮಗ ಸ್ಥಿತಿ ಮಾಡ್ಬೇಕಂದ್ರ ಆ ಸಿದ್ಧಾರೂಢ ಕೃಪಾ ನಮ್ಮ ಮೇಲೆ ಇರ್ಲಿ, ಸಿದ್ಧಾರೂಢರು ನಮ್ಗೆ ಇಂತ ಶಕ್ತಿಯನ್ನು ಕರುಣಿಸ್ಲಿ ಅಂತೇಳಿ ನಾವು ನೀವು ಪ್ರಾರ್ಥನೆ ಮಾಡೋಣ. ನನ್ನೊಂದೆರಡು ಮಾತುಗಳನ್ನು ಏನೋ ಹೆಚ್ಚು ಮಾತ್ರ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅನ್ನೋ ನನ್ನೊಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಶರಣಾರ್ಥಿ. ಓಂ ನಮಃ ಶಿವಾಯ.